ನಾವು ನಮ್ಮ ಕಾವೇರಿ ನೀರನ್ನು ಬಿಡೋದಿಲ್ಲ, ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಇದು ಕೇವಲ ಒಂದು ಸಿಟ್ಟಿಂದ ಬರ್ತಾ ಇರೋ ಮಾತಲ್ಲ. ಇದು ಕಾವೇರಿ ನದಿಯ ಮಂಡ್ಯ, ಮೈಸೂರು ಅಷ್ಟೇ ಯಾಕೆ, ಇಡೀ ಕರ್ನಾಟಕದ ಲಕ್ಷಾಂತರ ರೈತರ ಎದೆಯಾಳದ ಮಾತು. ಇದೊಂದು ಆಕ್ರೋಶದ ಕಟ್ಟ ಕಡೆಯ ಕೂಗು. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿ ಮುಂಗಾರು ಸಂಪೂರ್ಣವಾಗಿ ಕೈಗೊಟ್ಟಿದೆ. ಆಗಸದಲ್ಲಿ ಕರುಣೆ ಇಲ್ಲದ ಬಿಸಿಲು ಬರ್ತಾ ಇದೆ. ಕಾವೇರಿ ಕೊಳ್ಳದ ಹಸಿರು ಬರಿದಾಗ್ತಾ ಇದೆ. ಮಂಡ್ಯದ ರೈತ ತನ್ನ ಕಣ್ಣೆದುರೆ ಒಣಗಿ ಹೋಗ್ತಾ ಇರುವಂತಹ ಬೆಳೆಯ ಮುಂದೆ ಅಳಲಾಗದೆ ನೋವಿನಿಂದ ಕೂತಿದ್ದಾನೆ. ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತೆ ಮೈಸೂರು, ರಾಮನಗರ ಸೇರಿದಂತೆ ದಕ್ಷಿಣ ಕರ್ನಾಟಕದ ಕೋಟ್ಯಾಂತರ ಜನರಿಗೆ ನಾಳೆ ಕುಡಿಯಲು ನೀರು ಸಿಗುತ್ತೋ ಇಲ್ವೋ ಅನ್ನುವಂತಹ ಭೀಕರ ಆತಂಕ ಕೂಡ ಶುರುವಾಗಿದೆ. ನಮ್ಮ ಜೀವನಾಡಿ KRS, ಕಬಿನಿ ಜಲಾಶಯಗಳು ಒಡಲು ದಿನದಿಂದ ದಿನಕ್ಕೆ ಡ್ಯಾಮ್ನ ತಳಭಾಗದಲ್ಲಿದ್ದ ಕಲ್ಲುಗಳು, ಹೂಳು ಈಗ ಬಾಯಿ ತೆರೆದು ಕಾಡ್ತಾ ಇದೆ. ಅಂದ್ರೆ ನಮ್ಮ ಸ್ವಂತ ಅಗತ್ಯಕ್ಕೆ ನಮ್ಮ ಮನೆಯಲ್ಲೇ ಕುಡಿಯಕ್ಕೆ ನೀರಿನ ಗತಿ ಇಲ್ಲ ನಮಗೆ. ಆದರೆ ದೇ ಹೊತ್ತಿನಲ್ಲಿ ನಮಗೆ ಒಂದರ ಮೇಲೊಂದು ಆಘಾತಕಾರಿ ಆದೇಶಗಳು ಬರಲು ಶುರುವಾಗ್ತದೆ. ಕಾವೇರಿ ನದಿಯಿಂದ ತಮಿಳುನಾಡಿಗೆ ತಕ್ಷಣವೇ 3500 ಕ್ಯೂಸೆಕ್ಸ್ ನೀರನ್ನ 10 ದಿನಗಳು ಹರಿಸಲೇಬೇಕು ಅಂತ ಆದೇಶಗಳು ಒಂದ್ ಕಡೆ ಆದ್ರೆ, ಅತ್ತ ಪಕ್ಕದ ರಾಜ್ಯದ ಕೃಷಿಗಾಗಿ ನೀರನ್ನು ಕೇಳ್ತಾ ಇದಾರಲ್ಲ, ಅದು ಇನ್ನೊಂದ್ ಕಡೆ ನೋವು. ತಮ್ಮ ತಟ್ಟೆಯಲ್ಲಿಯೇ ಅನ್ನವಿಲ್ದಿದ್ದಾಗ ಪಕ್ಕದ ಮನೆಯವರಿಗೆ ಅದು ಹಬ್ಬದಡಿಗೆ ಹಾಕು ಅಂದ್ರೆ ಹೇಗ್ ಸಾಧ್ಯ? ನಮ್ಗೆ ಕುಡಿಯಲು ನೀರಲ್ಲಿದ್ದಿರುವಾಗ ಇನ್ನೊಬ್ಬರ ಬೆಳೆಗಾಗಿ ನೀರು ಬಿಡಿ ಅಂದ್ರೆ ಯಾವ ನ್ಯಾಯ? ಇದೇ ಪ್ರಶ್ನೆ ಪ್ರತಿಯೊಬ್ಬ ಕನ್ನಡಿಗನು, ರೈತನಿಗೂ ಕಾಡ್ತಾ ಇದೆ. ರೊಚ್ಚಿಗೆದ್ದ ರೈತರು ಬೀದಿಗಿಳಿದಿದ್ದಾರೆ. ಹೆದ್ದಾರಿಗಳು ಬಂದ್ ಆಗ್ತಾ ಇವೆ. ಕಪ್ಪು ಬಾವುಟಗಳ ರಾರಾಜಿಸ್ತಾ ಇವೆ. ಹೋರಾಟ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ, ಬಂದ್ ನಡೀತಾ ಇದೆ. ಇದು ಕಾವೇರಿ ಕೊಳ್ಳದ ಕಾಯಂ ಚಿತ್ರಣವಾಗಿ ಬದಲಾಗ್ತಾ ಇದೆ. ಪ್ರತಿಯೊಬ್ರು ಒಂದೇ ದನಿಯಲ್ಲಿ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ, ಏನೇ ಎದುರಾದ್ರೂ ಎದುರಿಸೋಣ. ಡ್ಯಾಮ್ನ ಕೀಲಿಕೈ ನಮ್ಮಲ್ಲೇ ಇದೆ, ನಾವ್ಯಾಕೆ ಯಾರದೋ ಆದೇಶಕ್ಕೆ ಎದುರಬೇಕು? ಇದು ಪ್ರತಿಯೊಬ್ಬ ರೈತನ ಮತ್ತು ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿರುವಂತಹ ಒಂದು ಪ್ರಶ್ನೆಗಳು. ಆದರೆ ಇಲ್ಲಿಗೆ ನಮಗೊಂದು ದೊಡ್ಡ ಅನುಮಾನ ಮತ್ತು ಪ್ರಶ್ನೆ ಕಾಡಲು ಶುರುವಾಗಬಹುದು. ನಮ್ಮ ನೆಲದಲ್ಲಿ, ನಮ್ಮ ಡ್ಯಾಮ್ನಲ್ಲಿ ನೀರಿಲ್ಲ ಎಂಬ ಸತ್ಯ ನಮಗ್ ಗೊತ್ತಿದೆ. ಆದ್ರೂ ನೀರು ಬಿಡಿ ಅಂತ ನಮ್ಗೆ ದಿನವೂ ಆದೇಶ ನೀಡುತ್ತಿರೋದಾದ್ರೂ ಯಾರು? ಈ ಆದೇಶಗಳನ್ನ ನೀಡುವ ಅಧಿಕಾರ ಇರುವುದು ಯಾರಿಗೆ? ಈ CWRC ಅಂದ್ರೆ ಏನು? CWMA ಅಂದ್ರೆ ಏನು? ಇವುಗಳ ನಡುವೆ ಇರುವ ವ್ಯತ್ಯಾಸ ಏನು? ಮತ್ತು ಈ ಸಂಸ್ಥೆಗಳು ನಮ್ಗೆ ಯಾಕೆ ಸತತವಾಗಿ ಇಂತಹ ಆದೇಶಗಳನ್ನು ನೀಡ್ತಾ ಇವೆ? ಇದಕ್ಕಿಂತಲೂ ಮುಖ್ಯವಾಗಿ ಈ ಪ್ರಾಧಿಕಾರದ ಆದೇಶಗಳನ್ನ ಪ್ರಶ್ನಿಸಿ ನಾವು ಮುಂದಿನ ಹಂತಕ್ಕೆ, ಅಂದ್ರೆ ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಏನಾಗಬಹುದು? ಇವೆಲ್ಲವನ್ನ ಮೀರಿ ನಾವು ಯಾರ ಮಾತು ಕೇಳಲ್ಲ, ನೀರು ಬಿಡೋದೇ ಇಲ್ಲ, ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರವೇ ಖಡಕ್ಕಾಗಿ ನಿಂತರೆ ಭಾರತದ ಸಂವಿಧಾನ ಮತ್ತು ಕಾನೂನಿನ ಪ್ರಕಾರ ಏನಾಗುತ್ತೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರಾಜಕೀಯವಿಲ್ಲದೆ, ಯಾವುದೇ ಭಾವನಾತ್ಮಕ ನಾಟಕವಿಲ್ಲದೆ, ಕೇವಲ ಕಾನೂನು, ಸತ್ಯ ಮತ್ತು ವಾಸ್ತವದ ಆಧಾರದ ಮೇಲೆ ಕಾವೇರಿ ವಿವಾದದ ಸಂಪೂರ್ಣ ತನಿಖೆಯನ್ನ ಮಾಡೋಣ. CWRC ಇಂದ ಹಿಡಿದು ಸುಪ್ರೀಂ ಕೋರ್ಟಿನವರೆಗೆ ಮತ್ತು ಸಾಂವಿಧಾನಿಕ ಬಿಕ್ಕಟ್ಟಿನಿಂದ ಹಿಡಿದು ಅಂತಿಮ ಪರಿಹಾರದವರೆಗೆ ಕಾವೇರಿ ಕದನದ ಅಂತಿಮ ಸತ್ಯವನ್ನ ಒಂದೊಂದಾಗಿ ಬಿಚ್ಚಿಡುವ ಪ್ರಯತ್ನವನ್ನ ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ಡ್ಯಾಮ್ನಲ್ಲಿ ನೀರಿಲ್ಲ, ನಮ್ಮ ಜನರ ಗಂಟ್ಲು ಒಣಗ್ತಾ ಇದೆ ಎಂಬುದು ನಮಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಕಾಣ್ತಾ ಇರೋ ಸತ್ಯ. ಆದ್ರೂ ನೀರು ಬಿಡಿ ಅಂತ ಫರ್ಮಾನ್ ಒಂದು ದೆಹಲಿಯಿಂದ ಹೊರಡ್ತಾ ಇದೆ ಅಂದ್ರೆ ಅದರ ಹಿಂದಿರುವ ಶಕ್ತಿ ಯಾವುದು? ಆ ಆದೇಶಗಳು ಎಲ್ಲಿಂದ ಹುಡ್ತವೆ? ನೀವು ನ್ಯೂಸ್ ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಪ್ರತಿದಿನ 2 ಹೆಸರುಗಳನ್ನ ಕೇಳ್ತಾನೆ ಇದ್ದೀರಿ ಸುಮಾರು ಒಂದು ವಾರದಿಂದ. ಒಂದು CWRC, ಮತ್ತೊಂದು CWMA. ಈ 2 ಸಂಸ್ಥೆಗಳೇ ಇಂದು ಕಾವೇರಿ ಕೊಳ್ಳದ ರೈತರ ಪಾಲಿಗೆ ವಿಲನ್ಗಳಂತೆ ಕಾಣ್ತಾ ಇವೆ. ಹಾಗಾದ್ರೆ ಈ ಸಂಸ್ಥೆಗಳು ಯಾರು? ಇವ್ರು ಏಕೆ ಇಂತಹ ಆದೇಶಗಳನ್ನ ನೀಡ್ತಾರೆ? ಬನ್ನಿ, ಇದರ ಹಿಂದಿನ ವಾಸ್ತವವನ್ನ ಬಿಡಿಸಿ ಹೇಳ್ತೀರಿ, ಕೇಳಿ. ಮೊದಲನೇದಾಗಿ CWRC ಅಂದ್ರೆ ನಾವು ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ, ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ. ಇದೊಂದು ತಾಂತ್ರಿಕ ಸಮಿತಿ. ಸುಲಭವಾಗಿ ಹೇಳ್ಬೇಕಂದ್ರೆ ಇದು ಕಾವೇರಿ ನದಿಯ ಅಕೌಂಟೆಂಟ್ಗಳು. ಈ ಸಮಿತಿಯಲ್ಲಿ ಕೇಂದ್ರ ಜಲ ಆಯೋಗದ ಅಧಿಕಾರಿಗಳಿರ್ತಾರೆ. ಜೊತೆಗೆ ಕಾವೇರಿ ಕೊಳ್ಳದ 4 ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿಯ ಪ್ರತಿನಿಧಿಗಳಿರ್ತಾರೆ. ಇವರುಗಳ ಕೆಲಸ ಏನು ಅಂದ್ರೆ ಪ್ರತಿ 15 ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಸಭೆ ಸೇರೋದು. ಕಾವೇರಿ ಜಲನಯನ ಪ್ರದೇಶಗಳಲ್ಲಿ, ಅಂದ್ರೆ ಕಾವೇರಿ ಕೊಳ್ಳದಲ್ಲಿ ಮಳೆ ಎಷ್ಟಾಗಿದೆ, ಕರ್ನಾಟಕದ KRS, ಕಬಿನಿ, ಆರಂಗಿ, ಹೇಮಾವತಿ ಡ್ಯಾಮ್ಗಳ ಒಳಹರಿವು ಎಷ್ಟಿದೆ, ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ನಲ್ಲಿ ನೀರಿನ ಮಟ್ಟ ಎಷ್ಟಿದೆ ಎಂಬುದನ್ನೆಲ್ಲ ಅಂಕಿ ಅಂಶಗಳ ಆಧಾರದ ಮೇಲೆ ಲೆಕ್ಕ ಹಾಕೋದು. ಯಾವುದೇ ಒಂದು ಸಾಮಾನ್ಯ ಮುಂಗಾರು ವರ್ಷದಲ್ಲಿ ತಮಿಳುನಾಡಿಗೆ ಇಂತಿಷ್ಟು ನೀರು ಹೋಗಲೇಬೇಕು ಎಂಬುದು ಕಾವೇರಿ ನ್ಯಾಯಾಧಿಕರಣದ ಅಂತಿಮ ತೀರ್ಪು. ಆ ತೀರ್ಪಿನ ಆಧಾರದ ಮೇಲೆ ಈ ತಿಂಗಳು ಇಷ್ಟು ನೀರನ್ನ ಕರ್ನಾಟಕ ಬಿಡಬೇಕು ಅಂತ ಲೆಕ್ಕ ಹಾಕಿ ಸೂಚನೆ ಕೊಡುವ ಪ್ರಾಥಮಿಕ ಕೆಲಸವನ್ನ CWRC ಮಾಡುತ್ತೆ.
ಆದ್ರೆ ಸಮಸ್ಯೆ ಶುರುವಾಗುವುದು ಮಳೆ ಕೈಕೊಟ್ಟಾಗ. ಪ್ರಸ್ತುತ ವರ್ಷ ಅಂದ್ರೆ ಈ ವರ್ಷನೇ ತಗೊಳ್ಳಿ, ನೀವು ಯೋಚನೆ ಮಾಡಿ, ಮುಂಗಾರು ಸಂಪೂರ್ಣವಾಗಿ ವಿಫಲವಾಗಿದೆ. ಕರ್ನಾಟಕದ ಡ್ಯಾಂಗಳಿಗೆ ನಿರೀಕ್ಷಿತ ಮಟ್ಟದಲ್ಲಿ ನೀರು ಬಂದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ತಮಿಳುನಾಡು CWRC ಮುಂದೆ ಒಂದು ಬೃಹತ್ ಡಿಮ್ಯಾಂಡ್ ಇಡುತ್ತೆ. ನಮಗೆ ಕುರುವೈ ಬೆಳೆಗೆ, ಸಾಂಬಾ ಬೆಳೆಗೆ ನೀರು ಬೇಕು, ನಮಗೆ ಪ್ರತಿದಿನ 10,000 ಕ್ಯೂಸೆಕ್ಸ್ ನೀರು ಬಿಡಿಸಿ ಅಥವಾ 15,000 ಬಿಡಿಸಿ ಅಂತ ಪಟ್ಟಿಡಿಯುತ್ತೆ. ಆಗ ಕರ್ನಾಟಕದ ಅಧಿಕಾರಿಗಳು ವಾಸ್ತವವನ್ನ ಬಿಚ್ಚಿಡ್ತಾರೆ. ನೋಡಿ, ನಮ್ಮಲ್ಲೇ ನೀರಿಲ್ಲಪ್ಪ, ಇರುವ ನೀರು ಕೇವಲ ಕುಡಿಯೋಕೆ ಸಾಕ್ತಾ ಇದೆ, ಆದ್ರಿಂದ ನಾವು ಒಂದು ಹನಿ ನೀರನ್ನು ಬಿಡೋಕೆ ಸಾಧ್ಯ ಇಲ್ಲ ಅಂತ ವಾದಿಸುತ್ತಾರೆ. ಈ ಎರಡೂ ರಾಜ್ಯಗಳ ಜಟಾಪಟಿಯ ನಡುವೆ ಕುಳಿತುಕೊಳ್ಳುವ CWRC ಒಂದು ಅಂದಾಜಿನ ಮೇಲೆ, ಯಾವುದೇ ನಿಖರವಾದ ಸಂಕಷ್ಟ ಸೂತ್ರ ಅಂದ್ರೆ ಡಿಸ್ಟಸ್ ಫಾರ್ಮುಲಾ ಇಲ್ಲದೆ ಒಂದು ಮಧ್ಯಮ ವರ್ಗವನ್ನ ಹುಡುಕುತ್ತೆ. ತಮಿಳುನಾಡು ಕೇಳ್ತಿರುವ 10,000 ಕ್ಯೂಸೆಕ್ಸ್ ಬಿಡೋದು ಬೇಡ, ಕರ್ನಾಟಕ ಹೇಳುವ 0 ಕ್ಯೂಸೆಕ್ಸು ಬೇಡ, ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಆದೇಶ ಹೊರಡಿಸುತ್ತೆ. ಇದು ನೋಡಲು ಸಣ್ಣ ಅಂಕಿ ಅಂಶಗಳು ಅನ್ನಿಸಬಹುದು, ಆದರೆ 3,500 ಕ್ಯೂಸೆಕ್ಸ್ ನೀರನ್ನ ಸತತ 15 ದಿನಗಳ ಕಾಲ ಬಿಟ್ರೆ ಅಂದಾಜು 4.5 ಇಂದ 5 TMC ನೀರು, 1000 ಮಿಲಿಯನ್ ಕ್ಯೂಬಿಕ್ ಫೀಟ್. 1 TMC ನೀರು ಅಂದ್ರೆ ಇಡೀ ಬೆಂಗಳೂರು ನಗರಕ್ಕೆ ಸುಮಾರು 20 ದಿನಗಳ ಕಾಲ ಕುಡಿಯುವ ನೀರು ಸಾಕಾಗುವಷ್ಟು ನೀರು. ಅಂದ್ರೆ ನಮಗೆ ಕುಡಿಯಲು ನೀರಿಲ್ದಿದ್ರು ಮುಂದಿನ 15 ದಿನಗಳ ಕಾಲ ಬೆಂಗಳೂರಿನ 3 ತಿಂಗಳ ಕುಡಿಯುವ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಎಂಬುದು ಈ ಸಮಿತಿಯ ಆದೇಶದ ಅರ್ಥ. ವಾಸ್ತವದ ಭೀಕರತೆ ಅರಿವಾಗಿದೆ. ಕೇವಲ ಕ್ಯಾಲ್ಕುಲೇಟರ್ ಹಿಡಿದು ಲೆಕ್ಕ ಹಾಕಿದಾಗ ಇಂಥ ಆದೇಶಗಳು ಹೊರಬರ್ತವೆ. ಹಾಗಾದ್ರೆ ಈ CWRC ಹೇಳಿದ್ದೆ ಅಂತಿಮನಾ? ನಾವು ಇದನ್ನು ಪ್ರಶ್ನಿಸಲೇಬಾರ್ದಾ? ಖಂಡಿತ ಪ್ರಶ್ನಿಸಬಹುದು. ಅದಕ್ಕಾಗಿಯೇ ಇರುವುದು ಎರಡನೇ ಬಲಿಷ್ಠ ಸಂಸ್ಥೆ, ಅದೇ CWMA, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. CWRC ಕೇವಲ ಒಂದು ಶಿಫಾರಸು ಮಾಡುವ ಅಥವಾ ಲೆಕ್ಕ ಹಾಕುವ ನಿಯಂತ್ರಣ ಸಮಿತಿ ಆದ್ರೆ, CWMA ಎನ್ನುವುದು ಸುಪ್ರೀಂ ಕೋರ್ಟ್ನ 2018ರ ಅಂತಿಮ ತೀರ್ಪಿನ ಆಧಾರದ ಮೇಲೆ ರಚನೆಯಾಗಿರುವ ಒಂದು ಶಕ್ತಿಶಾಲಿ ಪ್ರಾಧಿಕಾರ. ಕಾವೇರಿ ಕೊಳ್ಳದ ಒಟ್ಟು ನೀರಿನ ನಿರ್ವಹಣೆ, ಹಂಚಿಕೆ ಮತ್ತು ನಿಯಂತ್ರಣದ ಅಂತಿಮ ಅಧಿಕಾರ ಇರೋದು ಇದೇ ಪ್ರಾಧಿಕಾರದ ಕೈಯಲ್ಲಿ. CWRCಯ ಆದೇಶವನ್ನ ಎತ್ತಿ ಹಿಡಿಯುವ, ಬದಲಾಯಿಸುವ ಅಥವಾ ರದ್ದು ಮಾಡುವ ಸಂಪೂರ್ಣ ಅಧಿಕಾರ ಈ ಪ್ರಾಧಿಕಾರಕ್ಕಿದೆ. ಯಾವಾಗ CWRC ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಆದೇಶ ನೀಡುತ್ತೋ, ಕರ್ನಾಟಕ ಸರ್ಕಾರ ಸುಮ್ಮನೆ ಕೂರ್ಲಿಲ್ಲ. ತಕ್ಷಣವೇ ಅದರ ವಿರುದ್ಧ ದೆಹಲಿಯ CWMAಗೆ ಒಂದು ಮೇಲ್ಮನವಿಯನ್ನ ಸಲ್ಲಿಸಿತು. ದೆಹಲಿಯಲ್ಲಿ ನಡೆದ ಆ AC ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ಅತ್ಯಂತ ಬಲವಾದ ವಾದವನ್ನ ಮಂಡಿಸ್ತಾರೆ. ನಮ್ಮ ರಾಜ್ಯದಲ್ಲಿ ಭೀಕರ ಬರಗಾಲವಿದೆ, ನಮ್ಮ 4 ಜಲಾಶಯಗಳ ಒಟ್ಟು ನೀರಿನ ಮಟ್ಟ ಅಪಾಯಕಾರಿ ಸ್ಥಿತಿಗೆ ಕುಸಿದಿದೆ. ರಾಷ್ಟ್ರೀಯ ಜಲ ನೀತಿಯ, ನ್ಯಾಷನಲ್ ವಾಟರ್ ಪಾಲಿಸಿಯ ಪ್ರಕಾರ ಯಾವುದೇ ಜಲಾಶಯದ ನೀರನ್ನು ಹಂಚುವಾಗ ಕೃಷಿಗಿಂತ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಬೇಕು. ಬೆಂಗಳೂರು ಕೇವಲ ಕರ್ನಾಟಕದ ರಾಜಧಾನಿ ಅಲ್ಲ, ಅದೊಂದು ಜಾಗತಿಕ ನಗರಿ. ಅಲ್ಲಿನ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕನ್ನ ಕಸಿದುಕೊಂಡು ಆ ನೀರನ್ನ ತಮಿಳುನಾಡಿನ ಕೃಷಿಗೆ ಬಿಡುವುದು ಯಾವ ನ್ಯಾಯ? ಅದರಿಂದ CWRC ನೀಡಿರುವ ಆದೇಶವನ್ನ ತಕ್ಷಣವೇ ರದ್ದುಗೊಳಿಸಿ ಅಂತ ಕರ್ನಾಟಕ ತನ್ನ ಕಟು ವಾಸ್ತವನ್ನ ಬಿಚ್ಚಿಡ್ತು. ಆದ್ರೆ ದೆಹಲಿಯ ಆ AC ಕೊಠಡಿಯಲ್ಲಿ ಕುಳಿತಿದ್ದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನ್ ಮಾಡ್ತು? ಕರ್ನಾಟಕದ ಎಲ್ಲಾ ವಾದಗಳನ್ನ ಆಲಿಸಿದ ಪ್ರಾಧಿಕಾರವು ಅಂತಿಮವಾಗಿ ಕರ್ನಾಟಕದ ಮೇಲ್ಮನವಿಯನ್ನ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಿತು. ಕರ್ನಾಟಕದ ಮಳೆ ಕೊರತೆ ಇದೆ, ಜಲಾಶಯಗಳಲ್ಲಿ ನೀರಿಲ್ಲ ಎಂಬುದು ಸತ್ಯ. ಆದರೆ ಬರಗಾಲವಿದ್ದಾಗ ಸಂಕಷ್ಟವನ್ನ ಎರಡೂ ರಾಜ್ಯಗಳು ಹಂಚಿಕೊಳ್ಳಬೇಕು. ಅದು ಪ್ರೋರೇಟಾ ಬೇಸಿಸ್ ಅಂತಾರೆ. ತಮಿಳುನಾಡಿನ ರೈತರಿಗೂ ಬೆಳೆ ಉಳಿಸಿಕೊಳ್ಳಲು ನೀರಿನ ಅಗತ್ಯವಿದೆ ಎಂಬ ವಾದವನ್ನ ಮುಂದಿಟ್ಟು CWRC ನೀಡಿದ್ದ ಅದೇ 3,500 ಕ್ಯೂಸೆಕ್ ನೀರು ಬಿಡುವ ಆದೇಶವನ್ನ ಅಂತಿಮವಾಗಿ ಎತ್ತಿ ಹಿಡಿತು. ಅಂದ್ರೆ ನಮ್ಮ ಕಣ್ಣೀರಿಗೆ, ನಮ್ಮ ನೆಲದ ವಾಸ್ತವಕ್ಕೆ, ಒಣಗುತ್ತಿರುವ ನಮ್ಮ ರೈತನ ಜಮೀನಿಗೆ ದೆಹಲಿಯ ಮಟ್ಟದಲ್ಲಿ ಬೆಲೆ ಸಿಗಲಿಲ್ಲ. ನಿಮ್ಮ ಬಳಿ ಕುಡಿಯಲು ನೀರಿದೆಯೋ ಇಲ್ವೋ, ಸಂಕಷ್ಟದ ಸೂತ್ರದ ಹೆಸರಿನಲ್ಲಿ ನೀವು ನೀರು ಬಿಡಲೇಬೇಕು ಅಂತ ಪ್ರಾಧಿಕಾರ ಕಡ್ಡಿ ಮುರಿಯುವಂತೆ ಹೇಳ್ಬಿಡ್ತು. ಇದೇ ಕಾರಣಕ್ಕೆ ಇವತ್ತು ಕಾವೇರಿ ಕೊಳ್ಳ ಭುಗಿಲೆದ್ದಿರುವುದು, ನಮ್ಮ ನೀರನ್ನ ನಾವೇ ಉಳಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲವೇ ಎಂಬ ಅಸಹಾಯಕತೆ ನಮ್ಮ ಕನ್ನಡದ ರೈತರನ್ನ ರೊಚ್ಚಿಗೆಬ್ಬಿಸಿದೆ. ಈ ಪ್ರಾಧಿಕಾರಗಳ ಆದೇಶವನ್ನ ಧಿಕ್ಕರಿಸಲೇಬೇಕು ಎಂಬ ಕೂಗು ಜೋರಾಗಿದೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕದ ಮೇಲ್ಮನವಿಯನ್ನು ತಿರಸ್ಕರಿಸಿದ ನಂತರ ರಾಜ್ಯ ಸರ್ಕಾರದ ಮುಂದಿದ್ದ ಏಕೈಕ ಮತ್ತು ಕೊನೆ ದಾರಿ ಅಂದ್ರೆ ದೇಶದ ಅತ್ಯುನ್ನತ ಸುಪ್ರೀಂ ಕೋರ್ಟ್. ಹಾಗಾದ್ರೆ ಈ ಆದೇಶವನ್ನ ಹಿಡಿದುಕೊಂಡು ಕರ್ನಾಟಕ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರೆ ಏನಾಗುತ್ತೆ? ಅಲ್ಲಿ ನಮಗೆ ನ್ಯಾಯ ಸಿಗುತ್ತಾ? ಅಥವಾ ಅಲ್ಲೂ ಕೂಡ ಸಂಕಷ್ಟದ ಹಂಚಿಕೆ ಹೆಸರಿನಲ್ಲಿ ನಮಗೆ ಮುಖಭಂಗವಾಗುತ್ತಾ? ಎಲ್ಲಕ್ಕಿಂತ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ಗೂ ಡೋಂಟ್ ಕೇರ್ ಎಂದು ನಾವು ನೀರು ಬಿಡೋದನ್ನ ನಿಲ್ಲಿಸಿದ್ರೆ ದೇಶದ ಕಾನೂನಿನಲ್ಲಿ ಏನಾಗುತ್ತೆ? ಈ ಬೆಚ್ಚಿ ಬೀಳಿಸುವ ಕಾನೂನು ಸಮರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಸಂಪೂರ್ಣವಾಗಿ ನೋಡಿ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ದೆಹಲಿಯ AC ಕೊಠಡಿಯಲ್ಲಿ ಕುಳಿತು ಕರ್ನಾಟಕದ ಮೇಲ್ಮನವಿಯನ್ನ
ನಾವು ತಿರಸ್ಕರಿಸಿದ್ದೇವೆ. ನೀವು ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಬಿಡಲೇಬೇಕು ಅಂತ ಆದೇಶಿಸಿದಾಗ ಇಡೀ ಕರ್ನಾಟಕ ಒಂದು ಕ್ಷಣ ಸ್ತಬ್ಧವಾಯಿತು. ನಿಜ, ರೈತರ ಕಣ್ಣೀರು ಆಕ್ರೋಶವಾಗಿ ಬದಲಾಯಿತು. ಕಾವೇರಿ ಕೊಳ್ಳದಲ್ಲಿ ಬೆಂಕಿ ಹೊತ್ಕೊಳ್ತು. ಈಗ ರಾಜ್ಯ ಸರ್ಕಾರದ ಮುಂದೆ ಉಳಿದಿರುವ ಒಂದೇ ಒಂದು ದಾರಿ ಅಂದ್ರೆ ಪ್ರಾಧಿಕಾರದ ಆದೇಶವನ್ನ ತಲೆ ಮೇಲೆ ಹೊತ್ಕೊಂಡು ನೇರವಾಗಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಮೆಟ್ಲಿರೋದು. ಇದು ಕಾವೇರಿ ಕದನದ ಅಂತಿಮ ಯುದ್ಧ ಭೂಮಿ. ಈ ಯುದ್ಧ ಭೂಮಿಯಲ್ಲಿ ಕತ್ತಿ ಗುರಾಣಿಗಳಿರೋದಿಲ್ಲ, ಬದಲಾಗಿ ಅಂಕಿ ಅಂಶಗಳು, ವಾದ ವಿವಾದಗಳು ಮತ್ತು ಸಂವಿಧಾನದ ವಿಧಿಗಳನ್ನ ನಡುವೆ ಕಾದಾಡ್ತವೆ. ಹಾಗಾದ್ರೆ ಈ ಆದೇಶವನ್ನ ಪ್ರಶ್ನಿಸಿ ಕರ್ನಾಟಕ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರೆ ಏನಾಗುತ್ತೆ? ಅಲ್ಲಿ ನಡೆಯುವ ಕಾನೂನು ಸಮರ ಹೇಗಿರುತ್ತೆ? ಕೋರ್ಟ್ ಹಾಲ್ನಲ್ಲಿ ನಮ್ಮ ರಾಜ್ಯ ಮಂಡಿಸಲಿರುವ ಬ್ರಹ್ಮಾಸ್ತ್ರಗಳೇನು? ಬನ್ನಿ ಈ ಕಟು ವಾಸ್ತವದ ಕಡೆಗೊಮ್ಮೆ ಒಂದ್ಸಲ ಕಣ್ಣಾಡ್ಸೋಣ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಮುಂದೆ ಕರ್ನಾಟಕದ ಪರ ವಕೀಲರು ಮೊದಲಿಗೆ ಬಿಚ್ಚಿಡುವ ನಮ್ಮ ಡ್ಯಾಮ್ಗಳ ಡೆಡ್ ಸ್ಟೋರೇಜ್ ವಾಸ್ತವವನ್ನ. ನಮ್ಮ ವಾದಗಳು ಬಹಳ ಸ್ಪಷ್ಟವಾಗಿರ್ತವೆ. ಮಾನ್ಯ ನ್ಯಾಯಾಲಯವೇ, ನಾವು ನೀರನ್ನ ಬಿಟ್ಟು ಕೊಟ್ಟು ತಮಿಳುನಾಡಿಗೆ ವಂಚಿಸ್ತಾ ಇಲ್ಲ, ಪ್ರಕೃತಿಯೇ ನಮಗೆ ವಂಚಿಸ್ತಾ ಇದೆ. ಮುಂಗಾರು ಸಂಪೂರ್ಣವಾಗಿ ವಿಫಲವಾಗಿದೆ, ನಮಗೆ ಕೈ ಕೊಟ್ಟಿದೆ. KRS, ಕಬಿನಿ, ಆರಂಗಿ, ಹೇಮಾವತಿ ಜಲಾಶಯಗಳಲ್ಲಿ ಪ್ರಸ್ತುತ ಇರುವ ಒಟ್ಟು ನೀರು ಕೆಲವು TMCಗಳು ಮಾತ್ರ. 2018ರಲ್ಲೇ ಇದೇ ಸುಪ್ರೀಂ ಕೋರ್ಟ್ ನೀಡಿದ ಅಂತಿಮ ತೀರ್ಪಿನಲ್ಲಿ ಬೆಂಗಳೂರು ನಗರಕ್ಕೆ ಜಾಗತಿಕ ಸ್ಥಾನಮಾನ ಇದೆ ಅಂತ ಒಪ್ಕೊಂಡು ಅದಕ್ಕೆ ಕುಡಿಯುವ ನೀರಿನ ಪಾಲನ್ನ ಹೆಚ್ಚಿಸಿತ್ತು. ಅದರ ಜೊತೆಗೆ ಭಾರತ ಸರ್ಕಾರದ ರಾಷ್ಟ್ರೀಯ ಜಲನೀತಿ, ನ್ಯಾಷನಲ್ ವಾಟರ್ ಪಾಲಿಸಿ, ಒಂದು ಸ್ಪಷ್ಟ ನಿಯಮವನ್ನು ಹೇಳುತ್ತೆ. ಅದೇನೆಂದ್ರೆ ನೀರಿನ ಅಭಾವವಿದ್ದಾಗ ಕೃಷಿಗಿಂತ ಕೈಗಾರಿಕೆಗಿಂತ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಬೇಕು. ಇಂದು ನಮ್ಮ ಡ್ಯಾಮ್ನಲ್ಲಿರುವ ನೀರು ಮೈಸೂರು, ಬೆಂಗಳೂರು, ಮಂಡ್ಯದ ಜನರ ಕುಡಿಯುವ ನೀರಿಗೆ ಮಾತ್ರ ಸಾಕಾಗ್ತಾ ಇದೆ. ನಮ್ಮ ಜನರ ಗಂಟ್ಲು ಒಣಗ್ತಾ ಇದೆ. ಆ ನೀರನ್ನು ನಾವು ತಮಿಳುನಾಡಿನ ಕುರುವೈ ಮತ್ತು ಸಾಂಬಾ ಕೃಷಿ ಬೆಳೆಗಳಿಗೆ ಬಿಡೋದು ಹೇಗೆ? ಇದು ಜೀವಿಸುವ ಹಕ್ಕಿನ ಉಲ್ಲಂಘನೆಯಲ್ಲವೇ? ಆದ್ರಿಂದ CWMA ನೀಡಿರುವ 3,500 ಕ್ಯೂಸೆಕ್ಸ್ ಬಿಡುವ ಆದೇಶಕ್ಕೆ ತಕ್ಷಣ ಸ್ಟೇ ನೀಡಿ ಅಥವಾ ತಡೆಯಾಜ್ಞೆ ನೀಡಿ ಅಂತ ಕೇಳ್ಕೊಳ್ತಾರೆ. ಇದು ನೋಡೋಕೆ ಬಹಳ ತಾರ್ಕಿಕವಾಗಿ ಯಾರೇ ಕೇಳಿದ್ರು ಹೌದಲ್ವಾ ಇದು ಸರಿ ಅನ್ನಿಸ್ಬೋದು. ಆದ್ರೆ ಎದುರು ಭಾಗದಲ್ಲಿ ನಿಂತಿರುವ ತಮಿಳುನಾಡಿನ ವಕೀಲರು ಸುಮ್ಮನೆ ಕೂರ್ತಾರ? ಇಲ್ಲ, ಅವರು ತಮ್ಮದೇ ಆದ ಕಾನೂನು ಅಸ್ತ್ರವನ್ನ ಪ್ರಯೋಗಿಸ್ತಾರೆ. ಅವರು ಕೋರ್ಟ್ ಮುಂದೆ ಸ್ವಾಮಿ ಕರ್ನಾಟಕದ ಬಳಿ ನೀರಿಲ್ಲ ಎನ್ನುವುದು ಸುಳ್ಳು, ಅವರು ಮಳೆಗಾಲದ ಆರಂಭದಲ್ಲೇ ತಮ್ಮ ಬೇಸಿಗೆಗೆ ಬೆಳೆಗೆ ನೀರರಿಸ್ಕೊಂಡು ನೀರನ್ನ ಖಾಲಿ ಮಾಡ್ಕೊಂಡಿದ್ದಾರೆ. ಕಾವೇರಿ ನ್ಯಾಯಾಧಿಕರಣ ಮತ್ತು ಸುಪ್ರೀಂ ಕೋರ್ಟ್ನ 2018ರ ತೀರ್ಪಿನ ಪ್ರಕಾರ ಸಾಮಾನ್ಯ ವರ್ಷಗಳಲ್ಲಿ ನಮಗೆ 177.25 TMC ನೀರು ಬರಬೇಕು. ಮಳೆ ಇಲ್ದಿದ್ರೆ ಸಂಕಷ್ಟ ಹಂಚಿಕೆ ನಿಯಮದ ಪ್ರಕಾರ ಅವರು ನಮಗೆ ನೀರು ಬಿಡಲೇಬೇಕು. ಮೇಲ್ಭಾಗದ ರಾಜ್ಯ ಎಂಬ ಕಾರಣಕ್ಕೆ ಕರ್ನಾಟಕ ಇಡೀ ಕಾವೇರಿ ನದಿಯನ್ನ ತನ್ನ ಸ್ವಂತ ಆಸ್ತಿ ಅಂತ ಭಾವಿಸುವಂತಿಲ್ಲ. ನಮ್ಮ ಡೆಲ್ಟಾ ಭಾಗದ ಲಕ್ಷಾಂತರ ರೈತರ ಬೆಳೆ ಒಣಗ್ತಾ ಇದೆ. ಆದ್ರಿಂದ CWMA ಆದೇಶವನ್ನ ಕರ್ನಾಟಕ ಪಾಲಿಸುವಂತೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿ ಅಂತ ಕೇಳ್ಕೊಳ್ಳುತ್ತೆ. ಈಗ ಎರಡೂ ರಾಜ್ಯಗಳ ನಡುವಿನ ಕಾವೇರಿ ವಾದ ವಿವಾದಗಳನ್ನ ಕೇಳುವ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಯಾರ ಪರ ತೀರ್ಪು ನೀಡಬಹುದು? ಇದನ್ನ ಅರ್ಥ ಮಾಡಿಕೊಳ್ಳಲು ನಾವು ಇಂದಿನ ಬರಗಾಲದ ವರ್ಷಗಳ ಅಂದ್ರೆ 2012, 2016 ಮತ್ತು 2023ರ ಸುಪ್ರೀಂ ಕೋರ್ಟ್ ವಿಚಾರಣೆಗಳನ್ನ ಸ್ವಲ್ಪ ಮೆಲ್ಕಾಕ ಇತಿಹಾಸದ ಪುಟಗಳನ್ನ ತಿರುವಾಕಿದ್ರೆ ನಮಗೆ ಸಿಗುವ ಸತ್ಯ ಬಹಳ ಕಹಿಯಾಗಿದೆ. ಸುಪ್ರೀಂ ಕೋರ್ಟ್ ಈ ಹಿಂದಿನ ಯಾವ ಬರಗಾಲದ ವರ್ಷದಲ್ಲೂ ಕರ್ನಾಟಕದಲ್ಲಿ ಮಳೆಯಾಗಿಲ್ಲ, ಹಾಗಾಗಿ ನಾವು ತಮಿಳುನಾಡಿಗೆ ಒಂದು ಹನಿ ನೀರನ್ನ ಬಿಡುವಂತಿಲ್ಲ ಎಂದು ಯಾವತ್ತೂ ಎಲ್ಲಿಯೂ ಹೇಳಿಲ್ಲ. ಬದಲಾಗಿ ಕೋರ್ಟ್ ಮಾಡುವುದೇನು ಅಂದ್ರೆ ಕೋರ್ಟ್ ಮಧ್ಯಸ್ಥಿಕೆ ವಹಿಸಿ ಒಂದು ಸಮತೋಲನ ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತೆ. ಉದಾಹರಣೆಗೆ ಈಗ CWMA ಮುಂದೆ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಆದೇಶಿಸಿದ್ರೆ ಸುಪ್ರೀಂ ಕೋರ್ಟ್ ಕರ್ನಾಟಕದ ಕುಡಿಯುವ ನೀರಿನ ಅಭಾವವನ್ನ ಪರಿಗಣಿಸಿ ಈ ಪ್ರಮಾಣವನ್ನ ಸ್ವಲ್ಪ ತಗ್ಗಿಸಬಹುದು. ಅಂದ್ರೆ 3,500 ಕ್ಯೂಸೆಕ್ಸ್ ಬೇಡ, ಪ್ರತಿದಿನ ಒಂದು 2,000 ಕೊಡಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೇಳಬಹುದು. ಅಷ್ಟು ಬಿಟ್ರೆ ನೀರು ಬಿಡುವ ಪ್ರಕ್ರಿಯೆಗೆ ಸಂಪೂರ್ಣ ಬ್ರೇಕ್ ಹಾಕೋದೇ ನನಗಂತೂ ಅನ್ನಿಸ್ತಾ ಇಲ್ಲ. ಹಾಗಾದ್ರೆ ಈ ಸಮಸ್ಯೆಯ ಮೂಲ ಕಾರಣವೇನು? ಕಾವೇರಿ ಕೊಳ್ಳದಲ್ಲಿ ಮಳೆ ಕಡಿಮೆ ಆಗದಾಗೆಲ್ಲ ಎರಡೂ ರಾಜ್ಯಗಳ ನಾಯಿ ನರಿಗಳಂತೆ ಕೋರ್ಟ್ ಮೆಟ್ಲೇರಿ ಕಚ್ಚಾಡುವ ಪರಿಸ್ಥಿತಿ ಯಾಕೆ ನಿರ್ಮಾಣವಾಗ್ತಾ ಇದೆ? ಇದಕ್ಕೆ ಮುಖ್ಯ ಕಾರಣ ದಶಕಗಳು ಕಳೆದರೂ ಇಂದಿಗೂ ರಚನೆಯಾಗದ ಒಂದು ಮಾಂತ್ರಿಕ ಸೂತ್ರ, ಅದು ಸಂಕಷ್ಟ ಹಂಚಿಕೆ ಸೂತ್ರ. ನೀವು ನಂಬಲೇಬೇಕು, ವಾಸ್ತವ ಇದು. 2007ರಲ್ಲಿ ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣ ತನ್ನ ಅಂತಿಮ ತೀರ್ಪನ್ನು ನೀಡಿತ್ತು. ಅದರಲ್ಲಿ ಒಂದು ಸಾಮಾನ್ಯ ವರ್ಷದಲ್ಲಿ ಕಾವೇರಿ ಕೊಳ್ಳದಲ್ಲಿ 740 TMC ನೀರು ಲಭ್ಯವಿರುತ್ತದೆ ಎಂದು ಅಂದಾಜಿಸಿ ತಮಿಳುನಾಡಿಗೆ 419 TMC, ಕರ್ನಾಟಕಕ್ಕೆ 270 TMC, ಕೇರಳಕ್ಕೆ 30 TMC ಮತ್ತು ಪುದುಚೇರಿಗೆ 7 TMC ಎಂದು ಪಾಲ್ ಮಾಡಿತ್ತು. ಆ ನಂತರ 2018ರಲ್ಲಿ ಸುಪ್ರೀಂ ಕೋರ್ಟ್ ಕರ್ನಾಟಕದ ಪಾಲನ್ನ 284.75 TMCಗೆ ಹೆಚ್ಚಿಸಿ ಈ ತಮಿಳುನಾಡಿನ ಪಾಲನ್ನ 404 TMCಗೆ ಇಳಿಸಿತ್ತು.
ಇದು ಸಾಮಾನ್ಯ ವರ್ಷದ ಅಂದ್ರೆ ಉತ್ತಮ ಮಳೆಯಾದ ವರ್ಷದ ಲೆಕ್ಕಾಚಾರ. ಆದ್ರೆ ಮಳೆ ಇಲ್ಲದ ವರ್ಷ ಅಂದ್ರೆ ಕಾವೇರಿ ಕೊಳ್ಳದಲ್ಲಿ ಒಟ್ಟು 740 TMC ಬದಲು 400 TMC ಮಾತ್ರ ಲಭ್ಯವಾಗಿದ್ದಾಗ ಏನ್ ಮಾಡಬೇಕು, ಯಾರು ಎಷ್ಟು ನೀರನ್ನ ತೆಗೆದುಕೊಳ್ಬೇಕು, ಯಾರು ಎಷ್ಟು ನೀರನ್ನ ಬಿಡಬೇಕು, ಇದಕ್ಕೆ ಟ್ರಿಬ್ಯುನಲ್ ಆಗ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ಕೊಟ್ಟಿರುವ ಒಂದೇ ಒಂದು ವಾಕ್ಯದ ಉತ್ತರ, ಸಂಕಷ್ಟವನ್ನ ಈ ದಾಮಾಶಾ ಪ್ರಮಾಣದಲ್ಲಿ ನೀವು ಪ್ರಪೋರ್ಷನೇಟ್ಲಿ ಹಂಚ್ಕೊಳ್ಳಿ ಅಂತ, ಪರ್ಸೆಂಟೇಜ್ ಆಧಾರದ ಮೇಲೆ ಹಂಚ್ಕೊಳ್ಳಿ ಅಂತ. ಆದ್ರೆ ಹೇಗೆ ಆ ದಾಮಾಶಾ ಪ್ರಮಾಣದ ಗಣಿತದ ಸೂತ್ರವೇನು, ಜಲಾಶಯಗಳ ಒಳಹರಿವು, ಅಂತರ್ಜಲದ ಮಟ್ಟ, ಆವಿಯಾಗುವ ನೀರಿನ ಪ್ರಮಾಣ ಮತ್ತು ಕನಿಷ್ಠ ಕುಡಿಯುವ ನೀರಿನ ಮೀಸಲಾತಿ, ಇವುಗಳನ್ನೆಲ್ಲ ಲೆಕ್ಕ ಹಾಕಿ ಇಷ್ಟು ಮಳೆಯಾದ್ರೆ ಇಷ್ಟು ನೀರು ಬಿಡಬೇಕು ಅಂತ ಹೇಳುವ ನಿಖರವಾದ ವೈಜ್ಞಾನಿಕ ಯಾವುದೇ ಸಂಕಷ್ಟ ಫಾರ್ಮುಲಾ ಇಂದಿಗೂ ಅಸ್ತಿತ್ವದಲ್ಲಿಲ್ಲ. ಒಂದು ಸ್ಪಷ್ಟವಾದ ಗಣಿತದ ಸೂತ್ರವೇ ಇಲ್ಲದಿರುವುದರಿಂದ ಪ್ರತಿ ಬಾರಿ ಮಳೆ ಕೈ ಕೊಟ್ಟಾಗ ಕರ್ನಾಟಕ, ತಮಿಳುನಾಡು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಲೆಕ್ಕಾಚಾರ ಹಾಕ್ತವೆ. ತಮಿಳುನಾಡು ನಮ್ಮ ಪಾಲಿನ ನೀರು ಕುಡಿ ಅನ್ನುತ್ತೆ, ಕರ್ನಾಟಕ ನಮ್ಮಲ್ಲೇ ನೀರಿಲ್ಲ ಹೇಗ್ ಕೊಡೋದು ಅನ್ನುತ್ತೆ. ಈ ಗೊಂದಲದಲ್ಲಿ CWRC ಮತ್ತು CWMAಗಳ ಅಂದಾಜಿನ ಮೇಲೆ ನೀರು ಬಿಡಲು ಆದೇಶಿಸ್ತವೆ. ಆ ಆದೇಶವನ್ನ ಹಿಡಿದು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ. ಸುಪ್ರೀಂ ಕೋರ್ಟ್ ಕೂಡ ಯಾವುದೇ ಸ್ಪಷ್ಟ ಸೂತ್ರವಿಲ್ಲದ ಕಾರಣ ತಾತ್ಕಾಲಿಕ ಶಮನಕ್ಕಾಗಿ ಸ್ವಲ್ಪ ನೀರಾದ್ರೂ ಬಿಡಿ ಅಂತ ಒಂದ್ ರೀತಿ ಹೋಗಿಯಪ್ಪ ಅಂತ ಕಳಿಸ್ಬಿಡ್ತಾರೆ. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕರ್ನಾಟಕಕ್ಕೆ ಸಂಪೂರ್ಣ ನ್ಯಾಯ ಸಿಗುವುದು ಮರೀಚಿಕೆಯಾಗಿಯೇ ಉಳಿದಿದೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕರ್ನಾಟಕದ ಡೆಡ್ ಸ್ಟೋರೇಜ್ ವಾಸ್ತವವನ್ನ ಸುಪ್ರೀಂ ಕೋರ್ಟ್ ಮುಂದಿಟ್ಟರು, ಕೋರ್ಟ್ ಅದನ್ನ ಸಂಪೂರ್ಣವಾಗಿ ಒಪ್ಪದೆ ಪ್ರಾಧಿಕಾರದ ಆದೇಶದಂತೆ ನೀವೊಂದಷ್ಟು ನೀರನ್ನ ತಮಿಳುನಾಡಿಗೆ ಹರಿಸಲೇಬೇಕು, ಇದು ನಮ್ಮ ಅಂತಿಮ ತೀರ್ಪು ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಟ್ರೆ ಆಗ ರಾಜ್ಯದ ಪರಿಸ್ಥಿತಿ ಏನಾಗಬಹುದು? ಜೈಲಿಗೆ ಹೋದ್ರೂ ಸರಿ ನೀರು ಬಿಡಬೇಡಿ ಅಂತ ಮುಖ್ಯಮಂತ್ರಿಯವರ ಕಾಲರ್ ಹಿಡಿದು ಕೇಳ್ತಾ ಇದ್ದಾರೆ. ಅತ್ತ ಸುಪ್ರೀಂ ಕೋರ್ಟ್ ನೀರು ಬಿಡದಿದ್ರೆ ಹುಷಾರ್ ಅಂತ ಎಚ್ಚರಿಕೆ ನೀಡ್ತಾ ಇದೆ. ಇಂತಹ ಧರ್ಮ ಸಂಕಟ ಸಮಯದಲ್ಲಿ ಜನರ ಆಕ್ರೋಶಕ್ಕೆ ಮಣಿದು ರಾಜ್ಯ ಸರ್ಕಾರ ನಾವು ನೀರು ಬಿಡೋದೇ ಇಲ್ಲ, ಕೋರ್ಟ್ ಆದ್ರೂ ಸರಿ ಕೇಂದ್ರವಾದ್ರೂ ಸರಿ ಏನ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ ಅಂತ ಅಣೆಕಟ್ಟಿನ ಗೇಟನ್ನು ಬಂದ್ ಮಾಡಿ ನಿಂತರೆ ಏನಾಗುತ್ತೆ ಇಮ್ಯಾಜಿನ್ ಮಾಡಿದ್ದೀರಾ? ಒಂದು ರಾಜ್ಯ ಸರ್ಕಾರ ದೇಶದ ಸರ್ವೋಚ್ಚ ನ್ಯಾಯಾಲಯವನ್ನೇ ಧಿಕ್ಕರಿಸಿದ್ರೆ ಭಾರತದ ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನ ಹೇಗೆ ಪ್ರತಿಕ್ರಿಯಿಸುತ್ತೆ? ಜೈಲು ಶಿಕ್ಷೆ, ರಾಷ್ಟ್ರಪತಿ ಆಳ್ವಿಕೆ, ಮಿಲಿಟರಿ ಕಂಟ್ರೋಲ್ ಇವೆಲ್ಲ ಕೇವಲ ಬೆದರಿಕೆಗಳೇ ಅಥವಾ ಕಟು ವಾಸ್ತವವೇ? ಇತಿಹಾಸದ ಕರಾಳ ಪುಟಗಳನ್ನ ಮತ್ತು ಸಂವಿಧಾನದ ಪುಟಗಳನ್ನ ಒಟ್ಟಿಗೆ ತೆರೆದು ನೋಡಿದ್ರೆ ಅತ್ಯಂತ ರೋಚಕವಾದ ವಿಚಾರಗಳು ಸಿಗ್ತವೆ. ಕೋರ್ಟ್ ಆದ್ರೂ ಸರಿ, ಕೇಂದ್ರವಾದ್ರೂ ಸರಿ, ನಮ್ಮ ಜೀವ ಹೋದ್ರೂ ಸರಿ, ನಾವು ಮಾತ್ರ ತಮಿಳುನಾಡಿಗೆ ಒಂದು ಹನಿ ನೀರನ್ನ ಬಿಡೋದಿಲ್ಲ, ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ರಸ್ತೆಗಿಳಿದ ಪ್ರತಿಯೊಬ್ಬ ಕನ್ನಡಿಗನ ರೈತನ ಹೋರಾಟದಲ್ಲಿ ಬಾಯಲ್ಲಿ ಬರ್ತಿರುವಂತಹ ಇದೇ ಮಾತು ಮೊಳಗ್ತಾ ಇದೆ. ಜನರು ಈ ಆಕ್ರೋಶ 100ಕ್ಕೆ 100 ನ್ಯಾಯ ಸಮ್ಮತವಾಗಿದೆ. ನಮ್ಮ ಗಂಟಲು ಒಣಗ್ತಾ ಇರುವಾಗ ಇನ್ನೊಬ್ರು ಬೆಳೆಗಾಗಿ ನೀರು ಬಿಡಿ ಅಂದ್ರೆ ಸಿಟ್ಟು ಬರೋದು ಸಹಜ. ಆದ್ರೆ ಬೀದಿಯಲ್ಲಿ ನಿಂತು ಘೋಷಣೆ ಕೂಗೋದು ಬೇರೆ. ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಈ ಮಾತನ್ನ ಸುಪ್ರೀಂ ಕೋರ್ಟಿನ ಮುಖಕ್ಕೆ ಹೊಡೆದಂತೆ ಹೇಳೋದೇ ಬೇರೆ. ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸುಪ್ರೀಂ ಕೋರ್ಟ್ ನೀರು ಬಿಡ್ಲೇಬೇಕು ಅಂತ ಆದೇಶ ಕೊಟ್ಬಿಡ್ತು. ಆದ್ರೆ ರಾಜ್ಯ ಸರ್ಕಾರ ಜನರ ಆಕ್ರೋಶಕ್ಕೆ ಮಣಿದು ಸಾಧ್ಯವೇ ಇಲ್ಲ, ನಾವು ಅಣೆಕಟ್ಟಿನ ಗೇಟ್ಗಳನ್ನ ತೆರೆಯೋದಿಲ್ಲ ಅಂತ ಖಡಕ್ ನಿರ್ಧಾರ ತೆಗೆದುಕೊಂಡ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಒಂದು ರಾಜ್ಯ ಸರ್ಕಾರ ದೇಶದ ಸರ್ವೋಚ್ಚ ನ್ಯಾಯಾಲಯವನ್ನೇ ನೇರವಾಗಿ ಧಿಕ್ಕರಿಸಿದ್ರೆ ಭಾರತದ ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನ ಹೇಗೆ ಪ್ರತಿಕ್ರಿಯಿಸುತ್ತೆ ಗೊತ್ತಾ? ಇದು ಸಿನಿಮಾ ಅಲ್ಲ, ಇದು ಕಟು ವಾಸ್ತವ. ಇಲ್ಲಿ ಕಾನೂನು ತನ್ನ ಮುಲಾಜಿಲ್ಲದ ಸ್ವರೂಪವನ್ನ ತೋರಿಸಲು ಶುರು ಮಾಡ್ತದೆ. ರಾಜ್ಯ ಸರ್ಕಾರ ನೀರು ಬಿಡೋದಿಲ್ಲ ಅಂತ ಹಠ ಹಿಡಿದು ಮರುಕ್ಷಣವೇ ದೇಶದಲ್ಲಿ ಒಂದು ಭೀಕರವಾದ ಸಾಂವಿಧಾನಿಕ ಬಿಕ್ಕಟ್ಟು, ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಸೃಷ್ಟಿಯಾಗುತ್ತೆ. ಅದರ ಪರಿಣಾಮಗಳು ಒಂದೊಂದಾಗಿ ಹೇಗ್ ಜಾರಿಯತ್ತೆ ಗೊತ್ತಾ? ಅಂತ ಒಂದು ನ್ಯಾಯಾಂಗ ನಿಂದನೆ. ಸುಪ್ರೀಂ ಕೋರ್ಟ್ ಅಂದ್ರೆ ಕೇವಲ ಕಾಗದದ ಮೇಲೆ ಆದೇಶ ಬರೆದು ಸುಮ್ಮನಾಗುವ ಸಂಸ್ಥೆ ಅಲ್ಲ. ಅದು ತನ್ನ ಆದೇಶವನ್ನ ಧಿಕ್ಕರಿಸಿದರೆ ಮರುಕ್ಷಣವೇ ಕೋರ್ಟ್ ತನ್ನ ಚಾಟಿ ಬೀಸುತ್ತೆ. ರಾಜ್ಯದ ಅತ್ಯುನ್ನತ ಅಧಿಕಾರಿಯಾದ ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ ಮತ್ತು ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಗಳಿಗೆ ಕೋರ್ಟ್ ನಿಂದ ತುರ್ತು ಸಮನ್ಸ್ ಜಾರಿಯಾಗ್ತದೆ. ತಮ್ಮ ಆದೇಶವನ್ನ ಯಾಕೆ ಪಾಲಿಸಿಲ್ಲ ಅಂತ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿ ಪ್ರಶ್ನಿಸುತ್ತದೆ. ಉದ್ದೇಶಪೂರ್ವಕವಾಗಿ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಿದಕ್ಕಾಗಿ ಆ IAS ಅಧಿಕಾರಿಗಳಿಗೆ ದಂಡ ವಿಧಿಸಬಹುದು ಅಥವಾ ನೇರವಾಗಿ ಜೈಲು ಶಿಕ್ಷೆಯನ್ನ ಕೂಡ ನೀಡಬಹುದು. ರಾಜಕಾರಣಿಗಳ ಮಾತಿಗೆ ಕಟ್ಟುಬಿದ್ದು ಯಾವೊಬ್ಬ IAS ಅಧಿಕಾರಿಯು ತಮ್ಮ ವೃತ್ತಿ ಜೀವನವನ್ನ, ಸ್ವಾತಂತ್ರ್ಯವನ್ನ ಪಣಕ್ಕಿಡಲು ಸಿದ್ಧವಿರೋದಿಲ್ಲ. ಇನ್ನು ಅಂತ ಎರಡು ಅಣೆಕಟ್ಟುಗಳ ಮೇಲಿನ ನಿಯಂತ್ರಣ ಕಳೆದುಕೊಳ್ಳುವುದು. ನಾವೇನೇ ಅಂದ್ಕೊಂಡ್ರು KRS ಅಥವಾ ಕಬಿನಿ ಅಣೆಕಟ್ಟುಗಳು ಕೇವಲ ಕರ್ನಾಟಕದ ಸ್ವತ್ತಲ್ಲ, ಇದು ವಾಸ್ತವ.
ಅವು ಭಾರತದ ಭೌಗೋಳಿಕ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಯ ಸಂಪನ್ಮೂಲಗಳು. ಒಂದು ವೇಳೆ ಕರ್ನಾಟಕದ ನೀರಾವರಿ ಇಂಜಿನಿಯರ್ಗಳು ಗೇಟ್ ಓಪನ್ ಮಾಡಲು ನಿರಾಕರಿಸಿದ್ರೆ ಸುಪ್ರೀಂ ಕೋರ್ಟ್ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡುತ್ತೆ. ರಾಜ್ಯ ಸರ್ಕಾರ ವಿಫಲವಾಗಿದೆ, ನೀವು ಮಧ್ಯ ಪ್ರವೇಶಿಸಿ ಅಂತ ಸೂಚನೆ ನೀಡುತ್ತೆ. ಆಗೇನಾಗುತ್ತೆ, ಕೇಂದ್ರ ಸರ್ಕಾರವು CRPF ಅಥವಾ CISF ನಂತಹ ಅರಸೇನೆ ಪಡೆಗಳನ್ನ ನೇರವಾಗಿ ಕಾವೇರಿ ಕೊಳ್ಳಕ್ಕೆ ಇಳಿಸ್ತವೆ. ರಾಜ್ಯದ ಪೊಲೀಸರನ್ನ ಬದಿಗೊತ್ತಿ ಕೇಂದ್ರ ಪಡೆಗಳು ಅಣೆಕಟ್ಟಿನ ಸಂಪೂರ್ಣ ಭದ್ರತೆಯನ್ನ ತಮ್ಮ ವಶಕ್ಕೆ ಪಡಿತವೆ. ಅಣೆಕಟ್ಟಿನ ಕೀಲಿ ಕೈ ಕೇಂದ್ರದ ಜಲ ಆಯೋಗದ ಕೈಗೋಗುತ್ತೆ. ನಮ್ಮ ಕಣ್ಣೆದುರೇ ನಮ್ಮ ನೆಲದಲ್ಲಿ ನಿಂತು ಕೇಂದ್ರದ ಅಧಿಕಾರಿಗಳು ತಮಿಳುನಾಡಿಗೆ ನೀರನ್ನ ಹರಿಸ್ತಾರೆ. ನಾವು ಕೇವಲ ಅಸಹಾಯಕ ಮೂಕ ಪ್ರೇಕ್ಷಕರಾಗಿ ನಿಲ್ಲಬೇಕಾಗುತ್ತೆ. ಹಂತ 3 ರಾಷ್ಟ್ರಪತಿ ಆಳ್ವಿಕೆ. ಆರ್ಟಿಕಲ್ 356. ಇದೆಲ್ಲದಕ್ಕೂ ಮೀರಿದ ಒಂದು ದೊಡ್ಡ ಸಾಂವಿಧಾನಿಕ ಅಸ್ತ್ರ ಕೇಂದ್ರ ಸರ್ಕಾರದ ಬಳಿ ಇರುತ್ತೆ. ಭಾರತದ ಸಂವಿಧಾನದ ಅನುಚ್ಛೇದ ಅಂದ್ರೆ ಆರ್ಟಿಕಲ್ 256 ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕೇಂದ್ರದ ಕಾನೂನುಗಳನ್ನ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಜಾರಿಗೊಳಿಸುವುದು ಪ್ರತಿಯೊಂದು ರಾಜ್ಯ ಸರ್ಕಾರದ ಸಾಂವಿಧಾನಿಕ ಕರ್ತವ್ಯ. ಒಂದು ವೇಳೆ ರಾಜ್ಯ ಸರ್ಕಾರ ಅದನ್ನ ಪಾಲಿಸಲು ನಿರಾಕರಿಸಿದ್ರೆ ಸಂವಿಧಾನ ಆರ್ಟಿಕಲ್ 365 ಅಡಿಯಲ್ಲಿ ಈ ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರಾಂಗ ಕುಸಿದು ಬಿದ್ದಿದೆ ಅಂತ ಅಧಿಕೃತವಾಗಿ ಘೋಷಿಸಲಾಗುತ್ತೆ. ಇದರ ಅಂತಿಮ ಪರಿಣಾಮವೇ ಸಂವಿಧಾನದ ಕುಖ್ಯಾತ ಆರ್ಟಿಕಲ್ 356 ಬಳಕೆ. ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಧಿಕ್ಕರಿಸಿದ ಕಾರಣಕ್ಕಾಗಿ ಚುನಾಯಿತವಾದ ಅಸ್ತಿತ್ವದಲ್ಲಿರುವ ರಾಜ್ಯ ಸರ್ಕಾರವನ್ನ ಕೇಂದ್ರವು ನಿರ್ದಾಕ್ಷಣ್ಯವಾಗಿ ವಜಾಗೊಳಿಸಲಾಗ್ತದೆ. ಮುಖ್ಯಮಂತ್ರಿ ಮತ್ತು ಸಚಿವರ ಅಧಿಕಾರವನ್ನ ಕಿತ್ಕೊಳ್ಳಲಾಗ್ತದೆ. ಇಡೀ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ, ಪ್ರೆಸಿಡೆಂಟ್ಸ್ ರೂಲ್ ಜಾರಿಯಾಗುತ್ತೆ. ಕೇವಲ ನೀರಿನ ಹಠಕ್ಕಾಗಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬಲಿಯಾಗುತ್ತೆ. ಇದೆಲ್ಲ ಕೇಳಲು ಯಾವುದೋ ಥ್ರಿಲ್ಲರ್ ಕಥೆಯಂತೆ ಅನಿಸ್ತಾ ಇರ್ಬೋದು. ಇದೆಲ್ಲ ಆಗಲು ಸಾಧ್ಯವೇ ಇಲ್ಲ ಬಿಡಿ, ಸುಮ್ಮನೆ ಎದುರಿಸ್ತಾ ಇದ್ದಾರೆ ಅಂತಾನೂ ನಿಮ್ಗೆ ಅನಿಸ್ತಾ ಇರ್ಬೋದು. ನೀವು ಇತಿಹಾಸದ ಒಂದು ಕರಾಳ ಪುಟವನ್ನ ತಿರುವಿ ಹಾಕಲೇಬೇಕು. ಯಾಕಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಈ ಸಾಹಸವನ್ನ ಮೊದಲೇ ಒಬ್ರು ಮಾಡಿದ್ರು. ಅದು 1991 ಜೂನ್ ತಿಂಗಳು ಕಾವೇರಿ ನ್ಯಾಯಾಧಿಕರಣ CWDT ತನ್ನ ಮೊದಲ ಮಧ್ಯಂತರ ಆದೇಶವನ್ನ ನೀಡಿ ತಮಿಳುನಾಡಿಗೆ ವಾರ್ಷಿಕ 205 TMC ನೀರು ಬಿಡಬೇಕು ಅಂತ ಕರ್ನಾಟಕಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿತ್ತು. ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು S ಬಂಗಾರಪ್ಪ ಅವರು. ಕನ್ನಡಿಗರ ಹಿತ ಕಾಯಲು ಅವರು ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡ್ರು. ಟ್ರಿಬ್ಯುನಲ್ ಆದೇಶವನ್ನ ನಾವು ಪಾಲಿಸುವುದಿಲ್ಲ, ನಮ್ಮ ಅಣೆಕಟ್ಟಿನ ನೀರನ್ನ ನಾವೇ ನಿರ್ವಹಿಸಿಕೊಳ್ತೇವೆ ಅಂತ ನಿರ್ಧರಿಸಿ ನೇರವಾಗಿ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂದರು. ಅದರ ಹೆಸರೇ ಕರ್ನಾಟಕ ಕಾವೇರಿ ಕೊಳ್ಳದ ನೀರಾವರಿ ಸಂರಕ್ಷಣಾ ಸುಗ್ರೀವಾಜ್ಞೆ 1991. ಒಂದ್ಸಲ ಗೂಗಲ್ ಮಾಡುವಲ್ಲಿ ತುಂಬಾ ಚೆನ್ನಾಗಿದೆ. ಇಡೀ ಕರ್ನಾಟಕ ಬಂಗಾರಪ್ಪನವರ ಆ ದಿಟ್ಟತನವನ್ನ ಕೊಂಡಾಡಿತ್ತು. ನೋಡಿದ್ರ ನಮ್ಮ ಸರ್ಕಾರ, ನೋಡಿದ್ರ ನಮ್ಮ ಮುಖ್ಯಮಂತ್ರಿ ಅಂತ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಎಷ್ಟು ಚೆನ್ನಾಗಿ ಖಡಕ್ ಆಗಿ ನಿರ್ಧಾರ ತೆಗೆದುಕೊಂಡ್ರು ಅಂತ ಜನ ಸಂಭ್ರಮಿಸಿದ್ರು. ಆದ್ರೆ ಕಾನೂನಿನ ಕಣ್ಣಿಯಲ್ಲಿ ಆ ಸಂಭ್ರಮ ಬಹಳ ದಿನ ಉಳಿಯಲಿಲ್ಲ. ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆಯನ್ನ ಸುಪ್ರೀಂ ಕೋರ್ಟ್ ಪರಾಮರ್ಶೆಗೆ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಕೈಗೆತ್ತಿಕೊಂಡಾಗ ನಡೆದಿದ್ದೇ ಬೇರೆ. ದೇಶದ ಅತ್ಯುನ್ನತ ನ್ಯಾಯಾಲಯವು ಬಂಗಾರಪ್ಪನವರ ಸರ್ಕಾರ ತಂದಿದ್ದ ಸುಗ್ರೀವಾಜ್ಞೆಯನ್ನ ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್ ಎಂದು ಒಂದೇ ಹೇಟಿಗೆ ವಜಾಗೊಳಿಸಿತು. ಅಂತಾರಾಜ್ಯ ಜಲ ವಿವಾದ ಕಾಯ್ದೆಯಡಿ ರಚನೆಯಾದ ನ್ಯಾಯಾಧಿಕರಣದ ಆದೇಶವನ್ನ ಒಂದು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ತರುವ ಮೂಲಕ ತಡೆಯಲು ಬರೋದಿಲ್ಲ. ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ ಅಂತ ಕೋರ್ಟ್ ತೀರ್ಪು ನೀಡಿತು. ಅಷ್ಟೇ ಅಲ್ಲ, ಟ್ರಿಬ್ಯುನಲ್ ಆದೇಶವನ್ನ ಗೆಜೆಟ್ ನಲ್ಲಿ ಪ್ರಕಟಿಸುವಂತೆ ಕೇಂದ್ರಕ್ಕೆ ಸೂಚಿಸಿತು. ಇದರ ಪರಿಣಾಮ ಏನಾಯ್ತು? ಕಾವೇರಿ ಕೊಳ್ಳ ಬೆಂಗಳೂರು, ಮೈಸೂರು ಅಕ್ಷರಶಃ ಒತ್ತಿ ಉರಿದವು. ಭೀಕರ ಗಲಭೆಗಳು ನಡೆದವು, ಹಿಂಸಾಚಾರಗಳು ಭುಗಿಲೆದ್ದವು, 16 ಮುಗ್ಧ ಜೀವಗಳು ಬಲಿಯಾದವು, ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿ ನಾಶವಾಯಿತು. ಲಕ್ಷಾಂತರ ತಮಿಳರು ಕರ್ನಾಟಕ ಬಿಟ್ಟು ಓಡಿದ್ರು, ಕನ್ನಡಿಗರು ತಮಿಳುನಾಡಿನಲ್ಲಿ ಪರದಾಡಿದ್ರು, ಇಡೀ ರಾಜ್ಯದ ನೆಮ್ಮದಿ ಹಳೆದೋಯ್ತು. ಆದ್ರೆ ಇಷ್ಟೆಲ್ಲ ರಕ್ತಪಾತವಾದ್ರೂ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ವಾಪಸ್ ಪಡಿತಾ ತಮಿಳುನಾಡಿಗೆ ನೀರು ನಿಂತಿತ್ತ? ಇಲ್ಲ. ಇದು ಇತಿಹಾಸ ನಮಗೆ ಕಲಿಸಿರುವ ಕಠೋರ ಪಾಠ. ನಮ್ಮ ನಾಯಕರು ಎಷ್ಟೇ ಪ್ರಬಲರಾಗಿದ್ರು, ನಮ್ಮ ಹೋರಾಟ ಎಷ್ಟೇ ಉಗ್ರವಾಗಿದ್ರು, ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಮೀರಿ ನಿಲ್ಲೋದು ಅಸಾಧ್ಯ. ನೀರು ಬಿಡೋದೇ ಇಲ್ಲ ಎನ್ನುವುದು ಕೇವಲ ರಾಜಕೀಯ ವೇದಿಕೆಯ ಭಾಷಣಕ್ಕೆ ಚೆನ್ನಾಗಿರುತ್ತೆ ಹೊರತು ಕಾನೂನಿನ ಕಟಕಟೆಯಲ್ಲಿ ಅದಕ್ಕೆ ಬೆಲೆ ಇರೋದಿಲ್ಲ. ಕಾನೂನು ಏನ್ ಹೇಳುತ್ತೆ ಅದನ್ನು ಪಾಲಿಸಲೇಬೇಕು. ಇದು ನಮ್ಮ ವ್ಯವಸ್ಥೆಯ ಒಂದು ನಿಲುವು. ನಾವು ನೀರು ಬಿಡೋದಿಲ್ಲ ಅಂತ ಹಠ ಹಿಡಿದ್ರೆ ಕಾನೂನಿನ ಕುಣಿಕೆ ಹೇಗೆ ಬಿಗಿಯುತ್ತೆ ಅನ್ನೋದು, ನಮ್ಮ ಡ್ಯಾಮ್ಗಳ ಕೀಲಿ ಕೈ ಕೇಂದ್ರದ ಪಾಲಾಗಿ ರಾಜ್ಯದಲ್ಲಿ ಹೇಗೆ ರಾಷ್ಟ್ರಪತಿ ಆಳ್ವಿಕೆ ಬರುವ ಸಾಧ್ಯತೆಗಳು ಇವೆ ಅಂತ ನಾನು ಹೇಳಿದೆ. ಇದನ್ನೆಲ್ಲ ಕೇಳಿದಾಗ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲೂ ಒಂದು ರೀತಿಯ ಹತಾಶೆ ಮೂಡೋದು ಗ್ಯಾರಂಟಿ. ಹಾಗಾದ್ರೆ ನಮಗೆಲ್ಲ ಉಳಿಗಾಲವೇ ಇಲ್ವಾ? ಪ್ರತಿ ಬಾರಿ ಮಳೆ ಕೈ ಕೊಟ್ಟಾಗ್ಲೂ ನಾವು ಕೋರ್ಟ್ ಮುಂದೆ ಕೈಕಟ್ಟು ನಿಂತು ಒದೆ ತಿಂದು
ನಮ್ಮ ಜನರ ಗಂಟ್ಲನ್ನ ಒಣಗಿಸಿ ಪಕ್ಕದ ರಾಜ್ಯಕ್ಕೆ ನೀರು ಬಿಡ್ಲೇಬೇಕಾ? ಈ ಕಾವೇರಿ ವಿವಾದಕ್ಕೆ ಯಾವತ್ತೂ ಮುಕ್ತಿ ಸಿಗೋದೇ ಇಲ್ವಾ ಅನ್ನುವ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಿರ್ಬೋದು. ಸಿಗ್ಬೋದು, ಸ್ವಲ್ಪ ಮಟ್ಟಿಗೆ ಮುಕ್ತಿ ಸಿಗ್ಬೋದು. ಆದ್ರೆ ಆ ಮುಕ್ತಿ ಸಿಗೋದು ರಸ್ತೆ ತಡೆ ಮಾಡೋದ್ರಿಂದಲ್ಲ. ಹಾಗಂತ ಏನು ರಸ್ತೆ ತಡೆ ಮಾಡಿದ್ರೆ ತಪ್ಪ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ. ನಮ್ಮ ನೀರನ್ನು ನಾವು ಇವತ್ತು ಕೇಳಲೇಬೇಕಾದಂತ ಪರಿಸ್ಥಿತಿ ಕೂಡ ಇದೆ. ಭಾವನಾತ್ಮಕ ಹೋರಾಟಗಳನ್ನ ಒಂಚೂರು ಪಕ್ಕಕ್ಕಿಟ್ಟು ನಮ್ಮ ನೋವನ್ನ ಜಗತ್ತಿಗೆ ತೋರಿಸ್ಬೋದು ಅಂದ್ರೆ ಅದಕ್ಕೆ ಇರುವಂತಹ ಒಂದು ಆಪ್ಷನ್ ಅಂದ್ರೆ ಅದು ಕೋರ್ಟ್ ಹಾಲ್ ನಲ್ಲಿ ಮಾತ್ರ ನಾವು ಜಯ ತೆಗೆದುಕೊಂಡು ಬಂದ್ರೆ ಮಾತ್ರ. ಕಾವೇರಿ ತಾಯಿಯನ್ನ, ನಮ್ಮ ರೈತರನ್ನ ಮತ್ತು ಕೋಟ್ಯಾಂತರ ಜನರ ಕುಡಿಯುವ ನೀರನ್ನ ಉಳಿಸಿಕೊಳ್ಳಲು ನಾವು ಮಾಡಬೇಕಾದ ಆ ಶಾಶ್ವತ ಸರ್ಜರಿ ಯಾವುದು ಅಂದ್ರೆ, ಈ ಒಂದ್ ಸ್ವಲ್ಪ ನೀವು ಆಕ್ರೋಶವನ್ನೆಲ್ಲ ಬದಿಗೊಟ್ಟು ಅತ್ಯಂತ ಪ್ರಾಯೋಗಿಕವಾಗಿ ವೈಜ್ಞಾನಿಕವಾದ ಮತ್ತು ದೀರ್ಘಾವಧಿಯ 5 ಪ್ರಮುಖ ಪರಿಹಾರಗಳತ್ತ ಈಗ ನಾವು ನೋಡಬೇಕಾಗಿದೆ. ಮೊದಲನೇ ಮತ್ತು ಅತ್ಯಂತ ಪ್ರಬಲವಾದ ಪರಿಹಾರ ಮೇಕೆದಾಟು ಸಮತೋಲನ ಜಲಾಶಯ. ಕಾವೇರಿ ಸಮಸ್ಯೆಗೆ ಸದ್ಯಕ್ಕೆ ನಮ್ಮ ಕಣ್ಣ ಮುಂದಿರುವ ಏಕೈಕ ಸಂಜೀವಿನಿ ಅಂದ್ರೆ ಅದು ಮೇಕೆದಾಟು ಯೋಜನೆ. ನೀವು ಯೋಚನೆ ಮಾಡಿ, ಪ್ರತಿ ಬಾರಿ ಉತ್ತಮ ಮಳೆಯಾದಾಗ ಕಾವೇರಿ ಕೊಳ್ಳದ ನಮ್ಮ ಡ್ಯಾಮ್ಗಳು ತುಂಬಿ ಹರಿಯುತ್ತವೆ. ಅಂತಹ ಸಾಮಾನ್ಯ ವರ್ಷಗಳಲ್ಲಿ ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ 177.25 TMC ನೀರು ಹೋಗುವುದು ಮಾತ್ರವಲ್ಲದೆ ಹೆಚ್ಚುವರಿಯಾಗಿ 80ರಿಂದ 100 TMC ಯಷ್ಟು ನೀರು ವ್ಯರ್ಥವಾಗಿ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ ಮೂಲಕ ಸಮುದ್ರವನ್ನ ಸೇರ್ತವೆ. ಆ ಹೆಚ್ಚುವರಿ ನೀರನ್ನ ಯಾರು ಎಲ್ಲಿಯೂ ಲೆಕ್ಕಕ್ಕೆ ಇಡ್ತಾ ಇಲ್ಲ. ಈ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರುವ ನೀರನ್ನ ತಡೆದು ನಿಲ್ಲಿಸಲು ಕರ್ನಾಟಕ ರೂಪಿಸಿದ ಅದ್ಭುತ ಯೋಜನೆಯೇ ಮೇಕೆದಾಟು. ಕಾವೇರಿ ನದಿ ತಮಿಳುನಾಡಿಗೆ ಪ್ರವೇಶಿಸುವ ಗಡಿಯ ಸ್ವಲ್ಪ ಮುಂಚೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಮೇಕೆದಾಟು ಎಂಬಲ್ಲಿ ಸುಮಾರು 67 TMC ನೀರು ಸಂಗ್ರಹಿಸುವ ಸಾಮರ್ಥ್ಯದ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಈ ಯೋಜನೆಯ ಉದ್ದೇಶ, ಒಮ್ಮೆ ಈ ಡ್ಯಾಮ್ ನಿರ್ಮಾಣವಾದ್ರೆ ಏನಾಗುತ್ತೆ ಗೊತ್ತಾ? ಉತ್ತಮ ಮಳೆಯಾದ ವರ್ಷದಲ್ಲಿ 67 TMC ನೀರನ್ನ ನಾವು ಮೇಕೆದಾಟುವಿನಲ್ಲೇ ಕೂಡಿಟ್ಟುಕೊಳ್ಳಬಹುದು. ಪ್ರಸ್ತುತ ಎದುರಿಸುತ್ತಿರುವಂತಹ ಭೀಕರ ಬರಗಾಲ ಬಂದಾಗ ತಮಿಳುನಾಡು ನಮ್ಮ ಪಾಲಿನ ನೀರು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರೆ ನಾವು ನಮ್ಮ KRS ಅಥವಾ ಕಬಿನಿ ಡ್ಯಾಮ್ ಗೇಟುಗಳನ್ನ ತೆರೆಯುವ ಅಗತ್ಯವೇ ಇರೋದಿಲ್ಲ. ಬದಲಾಗಿ ಮೇಕೆದಾಟುವಿನಿಂದಲೇ ಆ ನೀರನ್ನ ಕೊಟ್ಟು ಕಳಿಸ್ಬೋದು ತಮಿಳುನಾಡಿಗೆ ಇಟ್ಕೊಳ್ಳಿ ಅಂತ. ಇದರಿಂದ ಮಂಡ್ಯ, ಮೈಸೂರು ಈ ಭಾಗಗಳ ರೈತರಿಗೆ ಬೆಳೆಗೂ ನೀರು ಸಿಗುತ್ತೆ. ಬೆಂಗಳೂರಿನ ಜನರು ಕುಡಿಯೋ ನೀರಿನ ದಾಹವೂ ತೀರುತ್ತೆ. ಆದ್ರೆ ಈ ಯೋಜನೆ ತಮಿಳುನಾಡು ಖ್ಯಾತೆ ತೆಗಿತಲೇ ಇದೆ. ಕೇಂದ್ರ ಸರ್ಕಾರ ಮತ್ತು ಪರಿಸರ ಸಚಿವಾಲಯದಿಂದ ಶೀಘ್ರವಾಗಿ ಈ ಯೋಜನೆಗೆ ಅನುಮತಿ ತರುವುದು ಪ್ರಸ್ತುತ ರಾಜ್ಯ ಸರ್ಕಾರದ ಮತ್ತು 28 ಸಂಸದರು ಅವರ ಪ್ರಥಮ ಆದ್ಯತೆಯಾಗಬೇಕಾಗಿದೆ. ಇಲ್ಲೇನೋ ಬಿಜೆಪಿ, ಕಾಂಗ್ರೆಸ್ ಅಂತ ನೋಡ್ಬಿಡಿ, ಎಲ್ಲರೂ ಇದಕ್ಕೆ ಪಾಲ್ದಾರ್ರೆ. ಎಲ್ಲರೂ ಇದಕ್ಕೆ ಶಾಶ್ವತ ಪರಿಹಾರವನ್ನ ಹುಡುಕ್ಬೇಕು. ಇನ್ನು ಎರಡನೇ ಶಾಶ್ವತ ಪರಿಹಾರವನ್ನ ನೋಡಬೇಕು ಅಂತಂದ್ರೆ ಡಿಸೆಲ್ಟಿಂಗ್ ಆಫ್ ಡ್ಯಾಮ್ಸ್. ನಾವು ಪ್ರತಿದಿನ KRS ಡ್ಯಾಮ್ ನ ನೀರಿನ ಮಟ್ಟ 124 ಅಡಿ ಇದೆ, 100 ಅಡಿ ಇದೆ ಅಂತ ಲೆಕ್ಕ ಹಾಕ್ತೀವಿ. ಆದ್ರೆ ಆ 100 ಅಡಿಯಲ್ಲಿ ನಿಜಕ್ಕೂ ಇರುವುದು ಬರೀ ನೀರಲ್ಲ. ನಮ್ಮ KRS ಜಲಾಶಯದ ನಿರ್ಮಾಣವಾಗಿ 100 ವರ್ಷಗಳು ಕಳೆದಿವೆ. ಕಬಿನಿ, ಆರಂಗಿ, ಹೇಮಾವತಿ ಡ್ಯಾಮ್ಗಳ ಕಟ್ಟಿಯೂ ದಶಕಗಳಾಗಿವೆ. ಈ ಎಲ್ಲಾ ವರ್ಷಗಳಲ್ಲಿ ಮಳೆಯ ನೀರಿನ ಜೊತೆಗೆ ಹರಿದು ಬಂದಿರುವ ಲಕ್ಷಾಂತರ ಟನ್ ಮಣ್ಣು, ಕಲ್ಲು ಡ್ಯಾಮ್ನ ತಳಭಾಗದಲ್ಲಿ ಬೆಟ್ಟದಂತೆ ಶೇಖರಣೆ ಆಗಿರ್ತವೆ. ತಜ್ಞರ ವರದಿಗಳ ಪ್ರಕಾರ ನಮ್ಮ ಡ್ಯಾಮ್ಗಳ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯದಲ್ಲಿ ಸುಮಾರು ಒಂದು 25ರಿಂದ 30% ಜಾಗವನ್ನ ಆ ಹೂಳು ಅಂದ್ರೆ ಈ ಮಣ್ಣು, ಕಲ್ಲು, ಈ ಬೆಟ್ಟದಂತಾಗಿರ್ತದಲ್ಲ ಅದೇ ಆಕ್ರಮಿಸ್ಕೊಂಡಿದೆ. ಅಂದ್ರೆ ನಮ್ಮ ಮನೆಯ ವಾಟರ್ ಟ್ಯಾಂಕ್ ನ ತಳದಲ್ಲಿ ಅರ್ಧದಷ್ಟು ಮರಳನ್ನು ತುಂಬಿಸ್ಕೊಂಡು ನಮ್ಮ ನೀರು ಸಾಲ್ತಿಲ್ಲ ಅಂತ ಬೊಬ್ಬೆ ಹೊಡಿತಾ ಇದೀವಿ. ಸರ್ಕಾರಗಳು ಮನಸ್ಸು ಮಾಡಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ನಮ್ಮೆಲ್ಲಾ ಜಲಾಶಯಗಳ ಹೂಳನ್ನ ತೆಗೆಸಿದ್ರೆ ಪ್ರತಿ ವರ್ಷ ಕನಿಷ್ಠ ಒಂದು 20-30 TMC ಅಷ್ಟು ಹೆಚ್ಚುವರಿ ನೀರನ್ನ ನಾವು ನಮ್ಮ ಡ್ಯಾಮ್ಗಳಲ್ಲಿ ಸಂಗ್ರಹಿಸಿಟ್ಟುಕೊಳ್ಳಬಹುದು. ಮೂರನೇ ಮತ್ತು ಅತ್ಯಂತ ಕಹಿಯಾದ ಪರಿಹಾರ ಅಂದ್ರೆ ಬೆಳೆ ಪದ್ಧತಿಯ ಬದಲಾವಣೆ. ಇದು ರೈತರಿಗೆ ಇಷ್ಟವಾಗದಿದ್ರೂ ಒಪ್ಕೊಳ್ಬೇಕಾದಂತಹ ಕಟುವಾಸ್ತವ. ಕಾವೇರಿ ಕೊಳ್ಳದಲ್ಲಿ ಅಂದ್ರೆ ಮಂಡ್ಯ, ಮೈಸೂರು ಆ ಕಡೆ ತಮಿಳುನಾಡಿನ ಡೆಲ್ಟಾ ಭಾಗದ ರೈತರು ಅತಿ ಹೆಚ್ಚು ಬೆಳೆಯೋದು ಕಬ್ಬು ಮತ್ತು ಭತ್ತ. ಈ ಎರಡೂ ಬೆಳೆಗಳು ಅಕ್ಷರಶಃ ನೀರಿನ ರಾಕ್ಷಸರು. ಇವುಗಳಿಗೆ ದಿನದ 24 ಗಂಟೆಯೂ ನೀರು ಕೊಡ್ತಲೇ ಇರಬೇಕು. ಆದ್ರೆ ಭೌಗೋಳಿಕ ತಾಪಮಾನ ಏರಿಕೆಯಿಂದಾಗಿ ಮುಂಗಾರು ಮಳೆಯ ನಂಬಿಕೆ ಸಂಪೂರ್ಣವಾಗಿ ಹೋಗಿದೆ. ಆಗಿರುವಾಗ ಕೇವಲ ಭತ್ತ ಮತ್ತು ಕಬ್ಬನ್ನೇ ನಂಬಿಕೊಂಡು ಕೂರುವುದು ಆತ್ಮಹತ್ಯೆಗೆ ಸಮ. ರೈತರು ಇಸ್ರೇಲ್ ಮಾದರಿಯನ್ನ ಅಳವಡಿಸಿಕೊಳ್ಬೇಕಾಗಿದೆ. ಡ್ರಿಪ್ ಇರಿಗೇಷನ್ ಕಡ್ಡಾಯವಾಗಬೇಕಾಗಿದೆ. ಕಬ್ಬು, ಭತ್ತದ ಬದಲಿಗೆ ಕಡಿಮೆ ನೀರಿನಲ್ಲಿ ಅಧಿಕ ಇಳುವರಿ ಕೊಡುವಂತಹ, ಲಾಭ ಕೊಡುವಂತಹ ಸಿರಿಧಾನ್ಯಗಳು, ರಾಗಿ, ಜೋಳ, ತೋಟಗಾರಿಕೆ ಬೆಳೆಗಳು, ಹೂವು ಮತ್ತು ಹಣ್ಣುಗಳು ಕೃಷಿಯತ್ತ ರೈತರು ಮುಖ ಮಾಡಬೇಕಾಗಿದೆ. ರೈತರಿಗೆ ಈ ಬದಲಾವಣೆ ಕಷ್ಟವಾಗಬಹುದು. ಸರ್ಕಾರಗಳು ಅವರಿಗೆ ಆರ್ಥಿಕ ಸಹಾಯವನ್ನ ಮತ್ತು ಬೆಂಬಲ ಬೆಲೆಯನ್ನ ಹೆಚ್ಚಿಸಿ ಪ್ರೋತ್ಸಾಹಿಸಬೇಕಾಗಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ತಮಿಳುನಾಡು ಕೂಡ ತನ್ನ ಕುರುವೈ ಮತ್ತು ಸಾಂಬಾ ಬೆಳೆಗಳ ಗೀಳನ್ನ ಬಿಟ್ಟು ಪರ್ಯಾಯ ಕೃಷಿಯತ್ತ ಸಾಗಲೇಬೇಕು. ಇನ್ನು 4ನೇ ಪರಿಹಾರ ಸಂಕಷ್ಟ ಸೂತ್ರ ರಚನೆ. ನಾನು ಅವಾಗಲೇ ಹೇಳ್ದೆ,
ಮಳೆ ಕೈ ಕೊಟ್ಟಾಗ ಯಾವ ರಾಜ್ಯ ಎಷ್ಟು ನೀರನ್ನು ಇಟ್ಕೊಳ್ಬೇಕು, ಎಷ್ಟು ಬಿಡಬೇಕು ಎಂಬುದು ಇಂದಿಗೂ ಯಾವುದೇ ರೀತಿಯ ಸ್ಪಷ್ಟವಾದ ಗಣಿತದ ಸೂತ್ರವಿಲ್ಲ. ಇದೇ ಅಸ್ಪಷ್ಟತೆ ಕಾವೇರಿ ಗಲಾಟೆಗೆ ಮೂಲ ಕಾರಣ. ಆದ್ರಿಂದ ಸುಪ್ರೀಂ ಕೋರ್ಟ್ ತಕ್ಷಣವೇ ಮಧ್ಯಪ್ರವೇಶವನ್ನು ಮಾಡಿ ಭಾರತೀಯ ಹವಾಮಾನ ಇಲಾಖೆ, IMD, ಕೇಂದ್ರ ಜಲ ಆಯೋಗ, CWC ಮತ್ತು ಕೃಷಿ ವಿಜ್ಞಾನಿಗಳನ್ನೊಳಗೊಂಡ ಒಂದು ತಜ್ಞರ ಸಮಿತಿಯನ್ನು ರಚಿಸಬೇಕು. ಆ ಸಮಿತಿಯು ಎರಡೂ ರಾಜ್ಯಗಳ ಭೌಗೋಳಿಕ ವಾಸ್ತವ, ಅಂತರ್ಜಲ ಮಟ್ಟ ಮತ್ತು ಕನಿಷ್ಠ ಕುಡಿಯುವ ನೀರಿನ ಅಗತ್ಯವನ್ನು ಆಧರಿಸಿ ಒಂದು ನಿಖರವಾದ ಸಂಕಷ್ಟ ಸೂತ್ರವನ್ನು ಬರಿದಿಡಬೇಕು. ಡ್ಯಾಮ್ನಲ್ಲಿ ಇಷ್ಟು ನೀರಿದ್ರೆ ಇಷ್ಟು ಬಿಡಬೇಕು ಎನ್ನುವ ಸೂತ್ರ ಒಮ್ಮೆ ಕಾಗದ ಮೇಲೆ ಪಕ್ಕಾ ಆಗಿಬಿಟ್ರೆ ಆಮೇಲೆ ಪ್ರತಿ ವರ್ಷ CWMA ಕಚೇರಿಗೂ ಸುಪ್ರೀಂ ಕೋರ್ಟ್ಗೂ ಈ ಅಲೆಯುವ ಅಗತ್ಯವೇ ಇರೋದಿಲ್ಲ. ಯಾವ ಗಲಾಟೆ ಪ್ರತಿಭಟನೆಗಳಿಲ್ಲದೆ ಯಂತ್ರವತ್ತಾಗಿ ಆ ನಿಯಮ ಪಾಲನೆಯಾಗುತ್ತಾ ಹೋಗ್ತವೆ. ಇನ್ನ ಅಂತಿಮ ಪರಿಹಾರ ಅಂದ್ರೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಸರ್ವ ಪಕ್ಷಗಳ ಒಗ್ಗಟ್ಟು. ಕಾವೇರಿ ವಿವಾದ ಅತ್ಯಂತ ದೊಡ್ಡ ದುರಂತ ಅಂದ್ರೆ ಇದನ್ನ ರಾಜಕಾರಣಿಗಳು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇರೋದು. ಇವತ್ತೇನೋ ಬಿಜೆಪಿಯವರು ಕಾಂಗ್ರೆಸ್ KRS ಮುತ್ತಿಗೆ ಆಗ್ತೀವಿ ಅಂತ ಹೋಗ್ತಾರಂತೆ, ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಆಗ್ತೀವಿ ಅಂತ ಹೋಗ್ತಾರಂತೆ. ವಿರೋಧ ಪಕ್ಷದವರು ಮತ್ತೆ ಇವರು ಇಬ್ರು ದೆಹಲಿಗೆ ಹೋಗಿ ಕಾವೇರಿ ಪರವಾಗಿ ಗಟ್ಟಿಯಾಗಿ ಧ್ವನಿಗಳನ್ನ ಮಾತನಾಡಲು ಶುರು ಮಾಡಬೇಕು. ಆದ್ರೆ ಇದು ನಮ್ಮ ನಾಯಕರಿಗೆ ಸಾಧ್ಯವಾಗ್ತಾ ಇಲ್ಲ ಎಂಬುದು ಜಗಜ್ಜಾಹಿರವಾಗಿದೆ. ತಮಿಳುನಾಡನ್ನ ನೋಡಿ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ. ಅಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎನ್ನುವ ಭೇದ ಭಾವವಿಲ್ಲ. ಕಾವೇರಿಯ ವಿಷಯ ಬಂದಾಗ ತಮಿಳುನಾಡಿನ ಎಲ್ಲಾ 39 ಸಂಸದರು, ಎಲ್ಲಾ ಶಾಸಕರು, ಸಿನಿಮಾ ನಟರು ಒಂದೇ ಧ್ವನಿಯಲ್ಲಿ ದೆಹಲಿ ಮಟ್ಟಕ್ಕೆ ಹೋಗಿ ನಿಂತ್ಕೊಂಡು ತಮ್ಮ ರಾಜ್ಯದ ಹಕ್ಕಿಗಾಗಿ ಹೋರಾಡ್ತಾರೆ. ಅದೇ ಒಗ್ಗಟ್ಟು ನಮ್ಮ ಕರ್ನಾಟಕದಲ್ಲಿ ಯಾಕಿಲ್ಲ? ಕಾವೇರಿಗಾಗಿ ನಮ್ಮ 28 ಸಂಸದರು ಸತ್ತೋಗಿದ್ದಾರೆ. ಒಟ್ಟಾಗಿ ನಿಂತು ಧ್ವನಿ ಎತ್ತಿ ರಾಜ್ಯದಲ್ಲಿರುವ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳು ಪರಸ್ಪರ ಕೆಸರೆರ ಚಾಟವನ್ನ ಬಿಟ್ಟು ಕಾವೇರಿಗಾಗಿ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನ ಸುಪ್ರೀಂ ಕೋರ್ಟ್, ಕೇಂದ್ರ ಸರ್ಕಾರ ಎಲ್ರಿಗೂ ಮುಟ್ಟಿಸಿ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ನಾವು ನೀರು ಬಿಡೋದಿಲ್ಲ ಎಂಬುದು ಕೇವಲ ನಮ್ಮ ಭಾವನೆ ಅಲ್ಲ, ಅದು ನಮ್ಮ ನೀರನ್ನು ಉಳಿಸ್ಕೊಳ್ಳೋಣ ಎಂಬುದು ನಮ್ಮ ಜವಾಬ್ದಾರಿ. ಸುಪ್ರೀಂ ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಸಾಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿಸುವುದರಿಂದ ನಮ್ಮ ನೀರು ಉಳಿಯೋದಿಲ್ಲ ಅಂತ ಪರಿಸ್ಥಿತಿ ನಾವು ತರಿಸ್ಕೊಳ್ಳೋದು ಬೇಡ. ಬದಲಾಗಿ ರಾಜ್ಯದಲ್ಲಿ ಅರಾಜಕತೆಯನ್ನು ಸೃಷ್ಟಿಸೋದು ಬೇಡ. ನಾನು ಹೇಳಿದ್ನಲ್ಲ ಆಗಲೇ, 1991ರ ರಕ್ತಪಾತದ ಇತಿಹಾಸವನ್ನು ನಾವು ಮತ್ತೆ ಮರಿಕೊಳಿಸಲು ಬಿಡಬಾರ್ದು. ಬದಲಾಗಿ ನಮ್ಮ ಹೋರಾಟದ ದಿಕ್ಕು ಬದಲಾಗಬೇಕು. ಕಾವೇರಿಗಾಗಿ ನಮ್ಮ ಕೂಗು ಬೀದಿಗಳಿಗಿಂತ ಹೆಚ್ಚು ಕೋರ್ಟ್ ಹಾಲ್ನಲ್ಲಿ ಮೊಳಗಬೇಕು. ಮೇಕೆದಾಟು ಯೋಜನೆಗೆ ತಕ್ಷಣ ಒಪ್ಪಿಗೆ ಕೊಡಿ ಅಂತ ಕೇಂದ್ರ ಸರ್ಕಾರದ ಕತ್ತುಪಟ್ಟಿ ಹಿಡಿದು ಕೇಳುವಂತಹ ದಿಟ್ಟ ನಾಯಕರು, ಸಂಸದರು ನಮಗೆ ಬೇಕಾಗಿದ್ದಾರೆ. ಕಾವೇರಿ ಕೊಳ್ಳದ ರೈತ ತನ್ನ ಹಳೆಯ ಬೇಸಾಯದ ಪದ್ಧತಿಯನ್ನು ಬದಲಾಯಿಸಿಕೊಂಡು ಆಧುನಿಕ ಕೃಷಿಯತ್ತ ಹೆಜ್ಜೆ ಹಾಕಬೇಕಾಗಿದೆ. ಕಾವೇರಿ ಅಂದ್ರೆ ಕೇವಲ ನದಿಯಲ್ಲ, ಅವಳು ನಮ್ಮ ಬದುಕು, ಅವಳು ನಮ್ಮ ತಾಯಿ, ಅವಳು ನಮ್ಮ ಅಸ್ಮಿತೆ. ಈ ಬದುಕನ್ನು ಉಳಿಸಿಕೊಳ್ಳಲು ಕಾನೂನಿನ ಚೌಕಟ್ಟಿನಲ್ಲಿಯೇ ಅತ್ಯಂತ ಪ್ರಬಲವಾದ ಸಾಕ್ಷ್ಯಗಳು, ನಿಖರವಾದ ಅಂಕಿಅಂಶಗಳು ಮತ್ತು ಅಚಲವಾದ ರಾಜಕೀಯ ಒಗ್ಗಟ್ಟಿನಿಂದ ನಾವು ಹೋರಾಡಬೇಕಾಗಿದೆ. ಅಂದುಕೊಂಡಂತೆಯೇ ಮೇಕೆದಾಟು ನಿರ್ಮಾಣವಾಗಿ ವೈಜ್ಞಾನಿಕವಾಗಿ ಸಂಕಷ್ಟ ಸೂತ್ರ ರಚನೆಯಾದರೆ ಮಾತ್ರ ಮಂಡ್ಯದ ರೈತನ ಮುಖದಲ್ಲಿ ಮಂದಹಾಸ ಬರುತ್ತೆ, ಕಣ್ಣೀರು ಒರೆಸ್ಕೊಳ್ತಾನೆ. ಬೆಂಗಳೂರಿನ ಕುಡಿಯುವ ನೀರಿನ ಭೀತಿ ದೂರವಾಗುತ್ತೆ. ಅಲ್ಲಿಯವರೆಗೂ ಕಾವೇರಿಗಾಗಿ ನಮ್ಮ ಧ್ವನಿ ಸದಾ ಜಾಗೃತವಾಗಿರಲಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕಾವೇರಿ ವಿವಾದದ ಈ ವಾಸ್ತವ ಸತ್ಯವನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಕಾವೇರಿ ಯಾವತ್ತಿದ್ರೂ ನಮ್ಮೋಳೆ, ಕಾವೇರಿ ಯಾವತ್ತಿದ್ರೂ ನಮ್ಮ ತಾಯಿನೇ. ನಮಸ್ಕಾರ.